ಬಸವಣ್ಣನೇ ತಂದೆ ಬಸವಣ್ಣನೇ ಪರಮಗುರುವನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ. ವಿಶ್ವಗುರು ಜಗಜ್ಯೋತಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಲಿಂಗಾಯತ ಧರ್ಮ ಸಂಸ್ಥಾಪಕ ಸ್ತ್ರೀ ಕುಲೋದ್ಧಾರಕ ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ನೆನೆದು ಇವತ್ತಿನ ಈ ಸಮಾರಂಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಕೇಂದ್ರ ಕಚೇರಿಯಲ್ಲಿಯ ಬಸವ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಹಾಗೂ ವಚನ ಟಿವಿಯ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮಪೂಜ್ಯ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳವರನ್ನು ಜಾಗತಿಕ ಲಿಂಗಾಯತ ಮಹಾಸಭೆಯ ಪರವಾಗಿ ಹಾಗೂ ವಚನ ಟಿವಿಯ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಅವರನ್ನು ಸ್ವಾಗತ ಬಯಸುತ್ತೇನೆ. ಪೂಜ್ಯರಾದ ವೀರಸಿದ್ಧ ಮಹಾಸ್ವಾಮಿಗಳವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜಾಗತಿಕ ಲಿಂಗಾಯತ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಮಾರ್ಗದರ್ಶಕರು, ಹಿರಿಯರು ಆದ ಡಾಕ್ಟರ್ ಶಿವಾನಂದ ಜಾಮದಾರ್ ಸರ್ ಅವರನ್ನು ಕೂಡ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವಚನ ಟಿವಿಯ ಪ್ರಧಾನ ಸಂಪಾದಕರು, ಆತ್ಮೀಯರು ಆದ ಶರಣ ಸಿದ್ದು ಯಾಪಲ ಪರ್ವಿ ಅವರನ್ನು ಕೂಡ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭಕ್ಕೆ ಉಪಸ್ಥಿತರಿರುವ ಜಾಗತಿಕ ಲಿಂಗಾಯತ ಮಹಾಸಭೆಯ ಎಲ್ಲ ಶರಣ ತಂದೆ ತಾಯಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈಗ ಪ್ರಾಸ್ತಾವಿಕವಾಗಿ ವಚನ ಟಿವಿಯ ಪ್ರಧಾನ ಸಂಪಾದಕರಾದ ಪ್ರೊಫೆಸರ್ ಶರಣ ಸಿದ್ದು ಯಾಪಲ ಪರ್ವಿಯವರು ಮಾತನಾಡಬೇಕಂತ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಪೂಜ್ಯರಲ್ಲಿ ಜಾಗತಿಕ ಲಿಂಗಾಯತ್ ಮಹಾಸಭಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಾಡಿನ ಖ್ಯಾತ ಸಂಶೋಧಕರು ಆದ ಡಾಕ್ಟರ್ ಎಸ್.ಎಂ. ಜಾಮದಾರ್ ಅವರೇ, ರೊಟ್ಟಿಯವರೇ ಹಾಗೂ ಇತರ ಯಾವತ್ತು ಶರಣು ತಂದೆ ತಾಯಿಗಳೇ, ತಮಗೆಲ್ಲ ಅನಂತ ಶರಣ. ಕಳೆದ 6 ತಿಂಗಳ ಹಿಂದೆ ಬಸವ ಕಲ್ಯಾಣದಲ್ಲಿ ನವೆಂಬರ್ 24ರಂದು ಕಲ್ಯಾಣ ಕರ್ನಾಟಕದ ಬಸವ ಕಲ್ಯಾಣದಲ್ಲಿ ವಚನ ಟಿವಿ ತನ್ನ ಕಾರ್ಯಚಟುವಟಿಕೆಯನ್ನು ಆರಂಭ ಮಾಡಿತು. ಇವತ್ತು ಒಟ್ಟು ಜಾಗತಿಕ ವಿದ್ಯಮಾನಗಳನ್ನು ಗಮನಿಸಿದರೆ, ಮುಖ್ಯವಾಗಿ ಭಾರತದ ವಿದ್ಯಮಾನಗಳನ್ನು ಗಮನಿಸಿದಾಗ ವಚನ ಸಾಹಿತ್ಯ ಮತ್ತು ಪ್ರಗತಿಪರ ವಿಚಾರಧಾರೆಗಳಿಗೆ ವಾಹಿನಿಯ ಕೊರತೆ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು. ಮುಖ್ಯವಾಗಿ ಲಿಂಗಾಯತ ಧರ್ಮದ ಪ್ರತಿರೋಧವಾಗಿ ಏನಾದರೂ ಮಾತಾಡಿದರೆ ಅಥವಾ ಅಪಚಾರವಾಗುವಂತೆ ಮಾತಾಡಿದರೆ ಅದಕ್ಕೆ ಸಾಕಷ್ಟು ವೇದಿಕೆಗಳು ಸಿಗ್ತಾಯಿದ್ವು, ಅದು ಜಾಸ್ತಿ ಸ್ಪ್ರೆಡ್ ಆಗ್ತಾಯಿತ್ತು. ಅದಕ್ಕೆ ಕಾರಣ ಏನಂದರೆ, ಈ ಕುರಿತು ಅನುಭವ ಹೊಂದಿರುವ ಬಸವಾದಿ ಶರಣರ ಮೌಲ್ಯಗಳ ವಾಹಿನಿ ಕನ್ನಡದಲ್ಲಿ ಇರಲಿಲ್ಲ. ಅದಕ್ಕೆ ನಾವು ಏನು ಹೇಳಿದರೂ ಅದಕ್ಕೆ ಧ್ವನಿ ಪತ್ರಿಕೆಗಳಲ್ಲೂ ಇವತ್ತು ಸಿಗೋದಿಲ್ಲ, ದೃಶ್ಯ ಮಾಧ್ಯಮಗಳಲ್ಲೂ ಸಿಗೋಂಗಿಲ್ಲ. ಮುಖ್ಯವಾಗಿ ಈಗ ಜಗತ್ತನ್ನು ಆಳ್ತಾ ಇರುವಂಥ ಸೋಷಿಯಲ್ ಮೀಡಿಯಾ, ಸ್ಟ್ರಾಂಗ್ ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಜಾಸ್ತಿ ಇರೋದರಿಂದ ಅದನ್ನು ಮನಗಂಡ ನಾನು ನನ್ನ ಸೇವೆಯ ನಿವೃತ್ತಿ ನಂತರ ನಾನು ಈ ಒಂದು ಮಾಧ್ಯಮವನ್ನು ಆರಂಭ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದೆ. ಎಲ್ಲ ಇತರ ಅವಕಾಶಗಳನ್ನು ಬಿಟ್ಟು ಈ ಮಾಧ್ಯಮವನ್ನು ಆರಂಭ ಮಾಡಿದ ಮೇಲೆ ಒಂದು ಆಶ್ಚರ್ಯ ಏನು ಅಂತಂದರೆ, ಇಡೀ ಸುದ್ದಿ ಮಾಧ್ಯಮದ ಇತಿಹಾಸದಲ್ಲಿ ಕೇವಲ 6 ತಿಂಗಳಲ್ಲಿ ಯಾವುದೇ ವಾಹಿನಿ ಮಾಡದೇ ಇರುವಷ್ಟು ಭಾಳ ದೊಡ್ಡ ಪ್ರಭಾವವನ್ನು ಈ ವಾಹಿನಿ ಮಾಡಲಿಕ್ಕೆ ಕಾರಣ ಲಿಂಗಾಯತರ ನಿಜದ ಅನುಭವ ಅರ್ಥ ಆಗಿದೆ ನಮಗೆ. ಎಷ್ಟು ಮಟ್ಟಿಗೆ ಅವರು ಪ್ರಬಲರಾಗಿದ್ದಾರೆ, ಎಷ್ಟು ಮಟ್ಟಿಗೆ ಬುದ್ಧಿವಂತರಾಗಿದ್ದಾರೆ. ಮೂಲ ಕಾರಣ ಏನಂದರೆ, ಬಹಳ ಈ ಲಿಂಗಾಯತ ಧರ್ಮದ ವಿಚಾರವಾಗಿ ಪ್ರಖರವಾದ ಮಾತುಗಳ ಮೂಲಕ ನಿಷ್ಠುರ ಸತ್ಯವನ್ನು ಎದುರಿಸಿದ ಡಾಕ್ಟರ್ ಎಸ್.ಎಂ. ಜಾಮದಾರ್ ಅವರು ಸಾಣೆಹಳ್ಳಿ ಶ್ರೀಗಳ ಸಂದರ್ಶನ ಜಗತ್ತಿನ 18 ರಾಷ್ಟ್ರಗಳಲ್ಲಿ ಮರುಪ್ರಸಾರ ಆಯಿತು. ಲಕ್ಷಾಂತರ ಜನ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರು. ಯಾಕಂದರೆ ಅದನ್ನು ಏನೂ ಪ್ರಖರವಾಗಿ ವ್ಯಂಗ್ಯವಾಗಿ ಖಂಡಿಸೋ ಹಾಗಿದ್ದಿಲ್ಲ. ಮುಖ್ಯವಾಗಿ ವೀಣಾ ಬನ್ನಂಜೆಯವರ ಪ್ರತಿಕ್ರಿಯೆಗೆ ಜಾಮದಾರ್ ಸಾಹೇಬರು ನೀಡಿದ ಸುದೀರ್ಘ ಇಂಟರ್ವ್ಯೂ ಇದೆಯಲ್ಲ, ಸ್ವತಃ ಅವರೇ ಹೇಳಿದರು 1.5 ತಾಸು ಭಾಳ ಆಗ್ತದೆ ಅಂತ. ಆದರೆ ಎಲ್ಲೂ ಮಾಧ್ಯಮದಲ್ಲಿ ಅದು ಭಾರ ಅನ್ನಿಸದೆ ಹೆಚ್ಚು ಪ್ರಚಾರ ಆಗಲಿಕ್ಕೆ ಕಾರಣ ಅದರಲ್ಲಿರುವಂಥ ಕಂಟೆಂಟ್. ಇವತ್ತು ಕಂಟೆಂಟ್ ಓರಿಯೆಂಟೆಡ್ ಗಂಭೀರವಾದ ಚಾನಲ್ಗಳ ಅಗತ್ಯವಿದೆ ಅಂತ ಮನಗೊಂಡು ಅದು 7 ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ವ್ಯಾಪ್ತಿಯ ಕಲ್ಯಾಣದಲ್ಲಿ ಪ್ರಾರಂಭ ಆಗಿತ್ತು. ಅದರ ಬಹುಸಂಖ್ಯಾತ ಬಸವತತ್ವ ಅನುಯಾಯಿಗಳನ್ನು ಹೊಂದಿರುವ ಈ ಪ್ರದೇಶ ಕಿತ್ತೂರು ಕರ್ನಾಟಕ, 13 ಜಿಲ್ಲೆಗಳ ಕಿತ್ತೂರು ಕರ್ನಾಟಕದಲ್ಲಿ
ನಾನು ಕೇವಲ ಲಿಂಗಾಯತರು ಅಂತ ಹೇಳಂಗಿಲ್ಲ, ಬಸವ ತತ್ವದಲ್ಲಿ ನಂಬಿಕೆ ಇಟ್ಟಿರುವ ಬಹುಸಂಖ್ಯಾತರು ಇರುವಂಥ ಪ್ರದೇಶ. ಇಲ್ಲಿ ಇದರ ಅಗತ್ಯವನ್ನು ನಾವು ಪ್ರಸ್ತಾಪ ಮಾಡಿದಾಗ ಮುಖ್ಯವಾಗಿ ರೊಟ್ಟಿಯವರು, ಜಾಮದಾರ್ ಸಾಹೇಬರು, ನಾನು ಬಾಲ್ಯದಿಂದಲೂ ಬೆಳೆದು ಬಂದ ದೊಡ್ಡ ಪರಿಸರ ಅಂದರೆ ತೋಂಟದಾರ್ಯ ಮಠ ಮತ್ತು ತೋಂಟದಾರ್ಯ ಮಠದ ಹಿರಿಯ ಪೂಜ್ಯರು. ಅದೇ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಈಗ ನಾಗನೂರು ಮಠದ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮಿಗಳು ಬಂದಮೇಲೆ ನಮಗೊಂಥರ ಆನೆ ಬಲ ಬಂದಂಗಾಗಿತ್ತು. ಈ ವಿಷಯವನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡಿದಾಗ ಒಂದೇ ಕ್ಷಣಕ್ಕೆ ಅವರು, ನೀವು ಜಾಗತಿಕ ಲಿಂಗಾಯತ ಮಹಾಸಭಾದ ಅನುಮತಿ ತೊಗೊಂಡ್ರೆ ನೀವು ಅಲ್ಲೇ ಆರಂಭ ಮಾಡ್ಬೋದು ಅನ್ನೋ ಮಾತು ಹೇಳಿದಾಗ ನನಗೆ ನಮ್ಮ ಅಜ್ಜವ್ರು ಹೇಳ್ತಾ ಇದ್ದಂಥ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಯಿತು ಅನ್ನೋ ಮಾತು ನೆನಪಾಯಿತು. ರೊಟ್ಟಿ ಜಾರಿ ತುಪ್ಪದಲ್ಲಿ ಬೀಳೋದಂತಾರ. ವಿಚಿತ್ರ ಏನಂದ್ರೆ ಜಾಮದಾರ್ ಸಾಹೇಬ್ರು ಒಪ್ಪಿದ್ರ ಅಂತಂದರು. ಜಾಮದಾರ್ ಸಾಹೇಬ್ರು ಏನಂದ್ರೆ ಅಂದ್ರೆ ತೋಂಟದಾರ ಸ್ವಾಮಿಗಳು ಒಪ್ಪಿದ್ರ ಅಂತಂದರು. ಹಿಂಗೆ ಒಪ್ಪಿದ್ರು ಅನ್ನೋರು ಇಬ್ಬರು ಒಪ್ಪಿ ನನಗೆ ಒಂದು ಪ್ರೀತಿಯ ಇಕ್ಕಟ್ಟಿಗೆ ಸಿಗಿಸಿದಾಗ ನಾ ಹೇಳಿದೆ, ಈಗ ಅಲ್ಲಿ ಅಧಿಕಾರದಲ್ಲಿರುವಂಥವ್ರು ನಮ್ಮ ಡಾಕ್ಟರ್ ಅಲ್ಲಂಪ್ರಭು ಮಹಾಸ್ವಾಮಿಗಳು, ನನಗೆ ಅವ್ರದ್ದು ಸಂಪರ್ಕ ಇಲ್ಲ. ನಾವು ಮಾಧ್ಯಮದ ಮೂಲಕ ಭಾಳ ನಿಷ್ಠುರಾಗಿ ಮಾತಾಡಿ ಜನರ ಪ್ರೀತಿಗಿಂತಲೂ ದ್ವೇಷನ ಗಳಿಸ್ಕೊಂಡಿರ್ತೀವಿ, ಅನ್ವಾಂಟೆಡ್ ಪರ್ಸನ್ಸ್ ಆಗಿರ್ತೀವಿ ಬುದ್ಧಿ ಅಂತ ನಾ ಹೇಳಿದೆ. ಆದರೂ ಒಂದು ದಿನ ಸ್ವತಃ ಹಿರಿಯ ಪೂಜ್ಯರು ಇಲ್ಲಿಗೆ ಬಂದು ಈ ಆಫೀಸನ್ನು ತೋರಿಸಿ ಬುದ್ಧಿಯವರಿಗೆ ಪರಿಚಯ ಮಾಡಿಕೊಟ್ರು. ನಾವೇನೊಂದು ನಿರೀಕ್ಷೆ ಅಂತ ಇಟ್ಕೊಂಡಿರ್ತೀವಲ್ಲ ಒಬ್ಬ ವ್ಯಕ್ತಿಗಳನ್ನು ಭೇಟಿಯಾದಾಗ, ಸಮ್ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ವಿಲ್ ಬಿ ದೇರ್. ಆದ್ರೆ ನಮ್ಮ ಅಲ್ಲಂಪ್ರಭು ಸ್ವಾಮಿಗಳು ಹೆಂಗದಾರ ಅಂದ್ರೆ, ನಮ್ಮ ನಿರೀಕ್ಷೆಗಳು ಒಂದು 80% ಇದ್ದರೆ 200% ಆಸೆಗಳನ್ನು ಫುಲ್ಫಿಲ್ ಮಾಡಿದ್ವಿ. ಈಗ ನನಗನ್ನಿಸ್ತಾ ಇದೆ, ಇನ್ನು 6 ತಿಂಗಳಲ್ಲಿ ನಾವು ಇಡೀ ಜಗತ್ತನ್ನು ಆದಷ್ಟು ಬೇಗ ತಲುಪಬಹುದು ಅನ್ನುವಂಥ ಭರವಸೆ ಹುಟ್ಟಿದೆ. ಆಮೇಲೆ ಇಲ್ಲಿ ನಾಗನೂರು ಮಠದ ಪರಿಸರದಲ್ಲಿ ವಚನಗಳು ಸಿಗ್ತವೆ, ವಚನ ಚಿಂತನೆ ಸಿಗ್ತದೆ. ಬೆಳಗಾವಿ ಭಾಳ ದೊಡ್ಡ ಪ್ರದೇಶ. ಸುದೈವಕ್ಕೆ ಜಾಗತಿಕ ಲಿಂಗಾಯತ್ ಮಹಾಸಭಾದ ಹೆಡ್ ಆಫೀಸ್ ಕೂಡ ಎಲ್ಲವೂ ಬೆಂಗಳೂರಿಗೆ ಶಿಫ್ಟ್ ಆಕಾವು. ಆದರೆ ಲಿಂಗಾಯತಿಸಮ್ ಹೆಂಗಾಯ್ತು ಅಂದ್ರೆ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಇದು ಭಾಳ ಒಂದು ಎಲ್ಲನೂ ಬೆಂಗಳೂರು ಕೇಂದ್ರಿತ ಅಂತ. ಹೀಗಾಗಿನೂ ಕೂಡ ನಾನು ಈ ಚಾನಲ್ ಪ್ರಾರಂಭ ಆದಮೇಲೆ ಬೆಂಗಳೂರು ಕೇಂದ್ರಿತವಾಗಿ ಸುಮಾರು ಒಂದು 8-10 ದಿನ ಇರೋ ಯೋಜನೆನಿದೆ. ಇದನ್ನು ಪ್ರಾರಂಭ ಮಾಡಿದ ನೋಡಿ ಬೆಂಗಳೂರು ಜಾಗತಿಕ ಲಿಂಗಾಯತ್ ಮಹಾಸಭಾ, ಮೈಸೂರು ಪ್ರಾಂತದ ಜಾಗತಿಕ ಲಿಂಗಾಯತ್ ಮಹಾಸಭಾವರಿಗೆ ಪ್ರೆಸ್ಟೀಜ್ ವಿಷಯ ಆಗಿದೆ. ಮತ್ತು ನೀವು ನಮ್ಮಲ್ಲಿ ಯಾಕೆ ಪ್ರಾರಂಭ ಮಾಡಬಾರ್ದು, ನಮ್ಮದು ಒಂದು ಬ್ರ್ಯಾಂಚ್ ಅಂತ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ರೊಟ್ಟಿಯವರು ಮುಂದಿನ ವಾರ ವಿದೇಶ ಪ್ರವಾಸದಲ್ಲಿ 20 ದಿನ ಅದನ್ನು ಮುಗಿಸ್ಕೊಂಡು ಬಂದ ಮೇಲೆ ಬೆಂಗಳೂರು ಪ್ರಾಂತದಲ್ಲಿ ಕೂಡ ಎಲ್ಲೆಲ್ಲಿ ಗಟ್ಟಿ ಬಸವ ಬೀಜಗಳಿದಾವೆ ಧ್ವನಿ ಏನಾಗ್ತಾ ಇದೆ ಅಂದ್ರೆ, ಒಂದು ಕೆಟ್ಟ ಪರಂಪರೆ ಏನಂದ್ರೆ ಭಾಳ ಕೆಟ್ಟದಾಗಿ ಟ್ರೋಲ್ ಮಾಡ್ತಾರೆ, ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಸಾಹೇಬರು ಸಂದರ್ಶನಕ್ಕೆ, ಸಾಣೇಳಿ ಶ್ರೀಗಳ ಸಂದರ್ಶನಕ್ಕೆ, ನನ್ನ ಭಾಷಣಕ್ಕೆ, ಆಮೇಲೆ ಬೇರೆ ಬೇರೆ ಸಂದರ್ಶನಕ್ಕೆ ಭಾಳ ಕೆಟ್ಟದಾಗಿ ಟ್ರೋಲ್ ಮಾಡ್ತಾರೆ. ಇವತ್ತು ಇದೊಂದು ಹಂತ, ಇದು ಈ ಬಯಸ್ಕೊಳ್ಳೋ ಹಂತ ಇದೆಯಲ್ಲ, ಇದನ್ನು ಎದುರಿಸ್ಕೊಂಡು ನಾವು ಗಟ್ಟಿಯಾಗಿಬಿಟ್ರೆ ಬೈಯೋರು ಸುಸ್ತಾಗಿ ಹೋಗ್ಬಿಡ್ತಾರೆ. ಆದರೆ ಈಗ ಇನಿಷಿಯಲಿ ಅವ್ರು ಕೆಟ್ಟದಾಗಿ ಬೈಯೋ ಮುಂದೆ ನಾವು ಸುಸ್ತಾದ್ರೆ ಈ ಧರ್ಮ ಯಾವತ್ತೂ ಬೆಳೆಯಂಗಿಲ್ಲ. ಅದಕ್ಕೆ ಈ ಬೇಗುಳಗಳನ್ನು, ಈ ಟೀಕೆಗಳನ್ನು, ಕಮೆಂಟ್ಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವಂಥ ಮನಸ್ಥಿತಿಯನ್ನು ನಾವು ರೂಪಿಸಿಕೊಂಡು ಗಟ್ಟಿಯಾಗಿ ಮುಂದೆ ಹೋಗಬೇಕು. ಸಾಹೇಬ್ರಿಗಂತೂ ನಿನ್ನೆ ನೋಡಿದೆ ನಾನು ಅವ್ರ ಮಾತುಗಳಿಗೆ, ಆ ಪ್ರತಿಕ್ರಿಯೆಯನ್ನು ನಾವು ನೋಡೋಂಗಿಲ್ಲ ಖರೆ, ಆದರೆ ಅವುಗಳನ್ನು ಕಮೆಂಟ್ಸ್ ಹಾಕದೆ ಹೋದ್ರೆ ಹೇಡಿಗಳ ಥರ ಪಲಾಯನ ಮಾಡ್ದಂಗೆ ಆಗುತ್ತೆ. ಅವು ಇರಲಿ, ಅವ್ನು ಇಟ್ಕೊಂಡು ನಾವು ಏನು ಮಾಡಬೇಕು ಅದನ್ನು ಮಾಡೋಣ, ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ಕೊಡೋಣ. ಜಾಮದಾರ್ ಸಾಹೇಬರು ಸುಮಾರು ಒಂದು 100-200 ಗಂಟೆಗಳ ಕಾಲ ಮಾತನಾಡುವಷ್ಟು ಈ ಧರ್ಮ ಮತ್ತು ದೇಶದ, ರಾಜ್ಯದ, ರಾಷ್ಟ್ರದ ಇತಿಹಾಸದ ಬಗ್ಗೆ ಅಗಾಧವಾಗಿರುವಂಥ ಕಂಟೆಂಟನ್ನು ಹೊಂದಿದ್ದಾರೆ. ನಮ್ಮ ಮುಖ್ಯ ಆಶಯ ಏನಂತಂದ್ರೆ ಸುಮಾರು 100-200 ತಾಸುಗಳವರೆಗೆ ಅವರ ಎಲ್ಲ ಅಭಿಪ್ರಾಯಗಳನ್ನು ವಿಡಿಯೋ ದಾಖಲೀಕರಣ ಮಾಡಿ ಡಿಜಿಟಲೈಸೇಷನ್ ಮಾಡೋ ಮಹತ್ವದ ಉದ್ದೇಶ ಇದೆ. ಈಗ ಬರಿಬೋದು, ನೀವು ಪುಸ್ತಕ ಬರಿತೀರಿ, ಆದರೆ ನಮ್ಮ ಯಂಗ್ಸ್ಟರ್ಸ್ ಓದಂಗಿಲ್ಲ. ನಮ್ಮ ಯಂಗ್ಸ್ಟರ್ಸ್ ನೋಡುವ ಹವ್ಯಾಸವನ್ನು ರೂಢಿಸ್ಕೊಂಡು ಸಲುವಾಗಿ ದೃಶ್ಯವಾಹಿನಿ ಮೂಲಕ ಅಂತ ಪ್ರಯತ್ನ ಮಾಡಿದ್ವಿ. ಈಗ ನಾಗನೂರಪ್ಪಗಳು ಎಲ್ಲ ಆಸೆಗಳನ್ನು ಪೂರೈಸಿದ್ದಾರೆ. ಇನ್ನೇನಾರ ಕೇಳಿದ್ರೆ ನಾವೇ ದುರಾಸೆಗೆ ಬಿದ್ದಂಗೆ ಆಗ್ತದೆ. ಆದ್ರೆ ನಮ್ಮ ಶಕ್ತಿ ಬಲಪಡಿಸ್ತು. ಇದು ಎಲ್ಲರ ವಾಹಿನಿ. ಮತ್ತಿದು ಬಸವಾದಿ ಶರಣರು ಹೆಂಗೆ 770 ಅಮರಗಣಗಳಿಗೆ ಧ್ವನಿ ಆದರೂ ಇಲ್ಲಿ ಯಾರೂ VIP ಗಳೇ ಮಾತಾಡ್ತಾರಂತಲ್ಲ. ನೀವೆಲ್ಲ ಮುಖ್ಯವಾಗಿ ಮಹಿಳೆಯರು, ಯುವಕರು ಎಲ್ಲರೂ ಮಾತಾಡಬೇಕು. ಎಲ್ಲರೂ ನಿಮ್ಮ ಅಭಿಪ್ರಾಯನ ಹೇಳಬೇಕು. ಎಲ್ಲದಕ್ಕೂ ನಾವು ಮುಖವಾಣಿ ಆಗ್ತೀವಿ, ಪ್ಲ್ಯಾಟ್ಫಾರ್ಮ್ ಆಗ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಶಕ್ತಿ ಗೊತ್ತಾಗುತ್ತೆ. ನಮ್ಮ ವಿರುದ್ಧ ಕುತಂತ್ರ ಮಾಡೋರಿಗೆ ಇವ್ರು ಭಾಳ ಸ್ಟ್ರಾಂಗ್ ಅದ ಅನ್ನುವಂಥ ಒಂದು ಸಂದೇಶ ಹೋಗುತ್ತೆ. ಅದಕ್ಕೆ ನೀವೆಲ್ಲ ಶ್ರಮಿಸೋಣ. ಇವತ್ತು ಸಾಂಕೇತಿಕವಾಗಿ ಬುದ್ಧಿಯವರು ಹೇಳಿದರು, ಮುಂದಿನ ದಿನಗಳಲ್ಲಿ ಭಾಳ ಅದ್ಧೂರಿಯಾಗಿ ಇದರ ಚಾಲನೆಯನ್ನು ಕೊಡೋಣ. ಇವತ್ತು ಬಸವ ಜಯಂತಿ ಶುಭ ಸಂದರ್ಭ. ಅಂಥ ಸಂದರ್ಭದಲ್ಲಿ ಇವತ್ತು ಸಂಕ್ಷಿಪ್ತವಾಗಿ ಸಾಂಕೇತಿಕವಾಗಿ ಚಾಲನೆ ನೀಡಿದ ಪರಮ ಪೂಜ್ಯರಿಗೆ, ನಮ್ಮ ಶರಣರ ಬದುಕಿನಲ್ಲಿ ಮರಣವೇ ಮಹಾನವಮಿ ಅಂತ ಹೇಳ್ತೀವಿ. ಸಾಮಾಜಿಕ ಸೇವೆಯಲ್ಲಿ ದುಡಿಯೋರಿಗೆ ವೈಯಕ್ತಿಕ ಬದುಕೇ ಇಲ್ಲ ಅಂತ ಹೇಳ್ತೀವಿ. ಅದು ವೇದಾಂತ, ಹೇಳೋಕ್ಕಷ್ಟ ಚಂದ, ಆದರೆ ಅದು ನಮಗಾದಾಗ ಅದರ ಕಷ್ಟ ಏನಂತ ನಮಗೆ ಗೊತ್ತು. ಜಾಮದಾರ್ ಸಾಹೇಬರು ಅವರ ಮನೆಯವರನ್ನು ಕಳ್ಕೊಂಡ ದಿನವೇ ಅವರು
ಲಿಂಗಾಯತ ಪ್ರಜ್ಞೆ ಎಷ್ಟಂದ್ರೆ ಅದಕ್ಕೆ ಸಂಬಂಧಿಸಿದಂಥ ಒಂದು ಸಂದೇಶವನ್ನು ಕಳಿಸಿ ಇದನ್ನು ಎಲ್ಲರೊಂದಿಗೆ ಹಂಚ್ಕೊ ನಮಗೆ ಮೆಸೇಜ್ ಕಳಿಸ್ತಾರೆ. ಇಂಥ ಮಹನೀಯರು ಈ ಭೂಮಿ ಮೇಲೆ ಅದಾರಲ್ಲ ಅಂದರೆ ಅವತ್ತು ಯಾವ ಸಂದರ್ಭ ಏನು ಅವ್ರು ತಂಟೆಗೆ ಹೋಗಿರಲಿಲ್ಲ, ದುಃಖದಲ್ಲದಾರ ಸಾಹೇಬ್ರು ಅಂತ. ಆದ್ರೆ ಅವತ್ತು ನನಗೊಂದು ಮೆಸೇಜ್ ಕಳಿಸ್ತಾರೆ, ಈ ವಿಷಯವನ್ನು ಆದಷ್ಟು ಬೇಗ ಎಲ್ಲರಿಗೂ ತಲುಪಿಸುವಂಥ. ಅಂದರೆ ವೈಯಕ್ತಿಕ ಬದುಕಿನೆಲ್ಲ ಸಂಕಷ್ಟದಲ್ಲಿ ಇದ್ದಾಗೂ ಕೂಡ ಸಮಾಜದ ಬಗ್ಗೆ ಆಲೋಚನೆ ಮಾಡುವಂಥ ಈ 21ನೇ ಶತಮಾನದ ಫಗುಳಕಟ್ಟೆ ಅಂತ ಜಾಮದಾರ್ ಸಾಹೇಬ್ರು ಇದ್ದಾರಲ್ಲ, ನಾವು ಪುಣ್ಯ ಮಾಡಿದ್ದೀವಿ ಅಂತ ನನಗೆ ಅನಿಸ್ತದೆ. ನಾವು ಪುಣ್ಯಜೀವಿಗಳು. ವೈಯಕ್ತಿಕ ಬದುಕನ್ನು ಸಂಪೂರ್ಣ ಮಗನ ನೋವು ಎಲ್ಲ ಸಂಸಾರದ ತಾಪತ್ರೆಗಳನ್ನು ಬದಿಗಿಟ್ಟು ಫಗುಳಕಟ್ಟೆಯವರು ಈ ಸಮಾಜವನ್ನು ಕಟ್ಟಿದ್ರು, ವಚನ ಕಟ್ಟಿದ್ರು ಅಂತ ನಾವಿಷ್ಟೆಲ್ಲ ಬದುಕ್ತಾ ಇದ್ದೀವಿ. ಹಾಗೆ ಇವತ್ತು ಜಾಮದಾರ್ ಸಾಹೇಬರು IAS-ನಂಥ ಉನ್ನತ ಹುದ್ದೆಯಲ್ಲಿದ್ದು ನಿವೃತ್ತಿ ಆದ ನಂತರ ಅಷ್ಟು ಸತ್ಯವಾಗಿ ಮಾತಾಡೋದನ್ನು ನೋಡಿದರೆ ನನಗೂ ಭಯ ಆಗುತ್ತೆ, ಒಂದೊಂದು ಸಲ ನಮ್ಮ ಕ್ಯಾಮ್ರಾಕ್ಕೂ ಭಯ ಆಗುತ್ತೆ, ಹೆಂಗಪ್ಪ ಇದನ್ನು ರಿಲೇ ಮಾಡೋದು ಅಂತ. ಬಟ್ ಹೀ ಈಸ್ ಕಮಿಟೆಡ್ ಟು ದ್ಯಾಟ್. ಇಂಥವ್ರು ಬೇಕು, ಸಮಾಜಕ್ಕೆ ಇಂಥವ್ರು ಬೇಕು. ಅದನ್ನು ದಕ್ಕಿಸಿಕೊಳ್ಳುವಂಥ ಎದೆಗಾರಿಕೆ ಯಾವಾಗ ಬರ್ತದೆ, ನೀವೆಲ್ಲ ನೈತಿಕವಾಗಿ ನಮ್ಮ ಜೊತೆಗೆ ನಿಲ್ಲಬೇಕು, ಪಲಾಯನ ಆಗಬಾರ್ದು. ಹಂಗೆ ಹೇಳಬಾರ್ದಾಗಿತ್ತು ಅಂತ ಆಮೇಲೆ ವೇದಾಂತ ಹೇಳಬಾರ್ದು. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ, ಹೇಳಿದ ಮೇಲೆ ಹಂಗೆ ಹೇಳಬಾರ್ದಿತ್ತು ಅಂತ ಹೇಳೋದು ದೊಡ್ಡ ಸ್ಥಾನ ಅಲ್ಲ. ಹಾಗೆ ಹೇಳಿದ್ದಕ್ಕೆ ನೀವು ಶಕ್ತಿಯನ್ನು ತುಂಬೋದೇ ಲಿಂಗಾಯತರ ಇವತ್ತಿನ ಜವಾಬ್ದಾರಿ. ಆ 770 ಅಮರಗಣಗಳು ಅವರು ದೇಹ ರಕ್ತಪಾತ ಆಗಿ ಕ್ರಾಂತಿಯಾಗಿ ಸಾಯೋಕ್ಕೆ ಸಿದ್ಧರಾಗಿ ನಮ್ಮ ಕೈಯಲ್ಲಿ ವಚನಗಳನ್ನು ಕೊಟ್ಟು ಹೋಗ್ಯಾರ. ಅವರು ಪ್ರಾಣತ್ಯಾಗ ಮಾಡಿಕೊಟ್ಟೋದು ವಚನಗಳನ್ನು ನಾವಿಷ್ಟು ಡೆಮೊಕ್ರೆಟಿಕ್ ದಿನಗಳಲ್ಲಿ ಮುಕ್ತವಾದ ಸ್ವಾತಂತ್ರ್ಯದಲ್ಲಿ ಬದುಕು ಮುಂದೆ ಉಳಿಸ್ಕೊಂಡು ಹೋಗಂಗಿಲ್ಲ. ಆದ್ರೆ ಸತ್ಯ ಹೇಳೋಕ್ಕೆ ಹೆದರ್ತೀವಿ ಅಂದರೆ ನಮ್ಮಷ್ಟು ಹೇಡಿಗಳು ಯಾರಲ್ಲ, ನಾವು ಶರಣರಿಗೆ ಮಾಡುವ ಅವಮಾನ. ಅದಕ್ಕೆ ನಾವು ಸಾವಿಗೆ ಸಿದ್ಧರಾದಾಗ ಉಳಿದೆಲ್ಲವೂ ಸಾಧ್ಯವಾಗ್ತದೆ. ವೈಯಕ್ತಿಕ ನೋವು ಬಲಿದಾನಕ್ಕೆ ನಾವು ತಯಾರಾದಾಗ ಎಲ್ಲ ಯಶಸ್ಸು ಸಾಧ್ಯ ಆಗ್ತದೆ. ಅಂಥ ಯಶಸ್ಸಿಗೆ ಕಾರಣರಾದ ಪರಮ ಪೂಜ್ಯರುಗಳನ್ನು ಅಂದರೆ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರನ್ನು, ಅಲ್ಲಮಪ್ರಭು ಮಹಾಸ್ವಾಮಿಗಳವ್ರನ್ನ, ಅದೇ ಶರಣರ ಪಂಕ್ತಿಯಲ್ಲಿರುವಂಥ ಡಾಕ್ಟರ್ SM ಜಾಮದಾರ್ ಅವರನ್ನು ಇವತ್ತು ಕರಿಬೇಕು ಬೇಡ ಅಂತ ಅಳುಕಿತ್ತು ನಮಗೆ. ಆದ್ರೆ ಶರಣರಿಗೆ ಸೂತಕವೆಂಬುದಿಲ್ಲ, ಶರಣರಿಗೆ ನೋವೆಂಬುದಿಲ್ಲ, ಶರಣರಿಗೆ ದುಃಖವೆಂಬುದಿಲ್ಲ, ಶರಣರಿಗೆ ವೈಯಕ್ತಿಕ ಬದುಕೆಂಬುದು ಇಲ್ಲ ಅನ್ನುವಂಥ ರೀತಿಯಲ್ಲಿ ಆ ಮಾತೆಯವರಿಗೆ ನಾವು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿಯೂ ಈ ಸಂದರ್ಭದಲ್ಲಿ ನಾನು ಬರ್ತೇನೆ ಅನ್ನುವಂಥ ಅವರ ನೈತಿಕ ಜವಾಬ್ದಾರಿ ಇದೆಯಲ್ಲ, ಇದು ನಿಮ್ಮ ಎಲ್ಲರ ಆದರ್ಶ ಆಗಬೇಕು. ನಮ್ಮ ವೈಯಕ್ತಿಕ ಬದುಕು ಭಾಳ ದೊಡ್ಡದಲ್ಲ ಅನ್ನೋದಕ್ಕೆ ಅವರ ಬದುಕು, ಅವರ ನಿರ್ಣಯಗಳು ನಮಗೆ ರಾಜಮಾರ್ಗವನ್ನು ಸೂಚಿಸ್ತಾವೆ. ದೀಸ್ ಆರ್ ಆಲ್ ರೋಲ್ ಮಾಡೆಲ್ಸ್ ಟು ಗ್ರೋ ಇನ್ ದ ಸೊಸೈಟಿ. ಸಮಾಜದ ಕೆಲಸಕ್ಕೆ ಹೆಂಗಿರಬೇಕು ಅನ್ನೋದಕ್ಕೆ ನಾನು ವೈಯಕ್ತಿಕವಾಗಿ ಸಾಹೇಬರಿಗೆ ಸಾವಿರ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಕಾರಣರಾದ ತಮಗೆ ಇಷ್ಟು ಬೆಳಗ್ಗೆ ಬಂದು ಹಾರೈಸಿದಿರಿ. ಇದು ನಿಮ್ಮ ಮಾಧ್ಯಮ, ನೀವು ಕೊಂಡೊಯ್ದಿರಿ. ಯಾವತ್ತೂ ಲಿಂಗಾಯತ ಸಮಾಜ ಯಾವತ್ತೂ ಯಾವುದನ್ನು ನಿಲ್ಲಿಸೋದಿಲ್ಲ. ಪ್ರಭುತ್ವವನ್ನು ಯಾವತ್ತೂ ಹಿಡಿದ ಸಂಸ್ಕೃತಿ ಲಿಂಗಾಯತರದಿದೆ. ಮತ್ತೊಮ್ಮೆ ತಮಗೆಲ್ಲ ಶರಣುಗಳನ್ನು ಸಲ್ಲಿಸಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ವಚನ ಟಿವಿಯ ಬಗ್ಗೆ ಹಾಗೂ ಸಮಾಜದ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದ ಪ್ರೊಫೆಸರ್ ಸಿದ್ದು ಅವರಿಗೆ ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧು ಎನಗೆ ಬಸವದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಜಾಗತಿಕ ಲಿಂಗಾಯತ ಮಹಾಸಭೆಯ ಕೇಂದ್ರ ಕಚೇರಿಯಿಂದ ಆಯೋಜನೆಗೊಂಡಿರುವಂತಹ ಈ ಒಂದು ಬಸವ ಜಯಂತಿಯ ಶುಭ ಸಂದರ್ಭ ಹಾಗೂ ನಮ್ಮ ನಾಡಿನಲ್ಲಿ ಹೊಸದೊಂದು ಕ್ರಾಂತಿಯನ್ನು ಮಾಡಲಿರುವಂತಹ ಸಾಮಾಜಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದು ಲಿಂಗಾಯತರ ಧ್ವನಿಯಾಗಿ ಅನಾವರಣಗೊಂಡಿರುವಂತಹ ವಚನ ಟಿವಿಯ ಕಾರ್ಯಾಲಯ ಅದು ಈ ಒಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇವತ್ತು ಸಾಂಕೇತಿಕವಾಗಿ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಆತ್ಮೀಯರಾದ ವೀರಸಿದ್ಧ ದೇವರಲ್ಲಿ, ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಲಿಂಗಾಯತರ ಒಂದು ಅಸ್ಮಿತೆಯಾಗಿರುವಂತಹ ಲಿಂಗಾಯತ ಧರ್ಮದ ಒಂದು ಭಾಳ ದೊಡ್ಡ ಶಕ್ತಿ ಪ್ರೊಫೆಸರ್ SM ಜಾಮದಾರ್ ಸರ್ ಅವರು, ಹಾಗೆಯೇ ವಚನ ಟಿವಿಯ ಪ್ರಧಾನ ಸಂಪಾದಕರಾಗಿರುವಂತಹ ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿ ಅವರು, ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಬಸವರಾಜ ರೊಟ್ಟಿ ಅವರು, ಉಳಿದಂತೆ
ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಬಸವರಾಜ್ ಸುಲ್ತಾನ್ಪುರಿ ಅವರನ್ನು ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿ. ಇವತ್ತು ಒಂದು ವಿಶೇಷವಾದ ದಿನ ಅಂತ ನಾವು ಹೇಳ್ಬೋದು. ಯಾಕೆಂತಂದರೆ ಬಸವ ಜಯಂತಿಯನ್ನು ನಾವೆಲ್ಲ ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಇಲ್ಲಿ ಹಲವಾರು ವರ್ಷಗಳಿಂದ ಜಾಗತಿಕ ಲಿಂಗಾಯತ ಮಹಾಸಭೆ ಕೇಂದ್ರ ಕಚೇರಿ ಆದ ನಂತರದಲ್ಲಿ ಪ್ರತಿ ವರ್ಷವೂ ಕೂಡ ಬಸವ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಆದರೆ ಈ ವರ್ಷ ಈ ಒಂದು ಆಚರಣೆಗೆ ಒಂದು ವಿಶೇಷತೆ, ಒಂದು ಹೊಸ ಕಳೆ. ಕಾರಣ, ನಮ್ಮ ಜಯಂತಿ ಆಚರಣೆಗಳಿಗೆ ಕೇವಲ ಆಚರಣೆಗಳು, ನಮ್ಮ ಅನುಷ್ಠಾನ ಈ ರೀತಿಯಾಗಿದ್ದರೆ ಇವತ್ತು ವಚನ ಟಿ ವಿ ಅನ್ನುವಂತಹ ಒಂದು ಮಾಧ್ಯಮ, ಒಂದು ಧ್ವನಿ ನಮ್ಮ ಜೊತೆಗೆ ಇವತ್ತಿನಿಂದ ಇಲ್ಲಿ ಚಾಲನೆ ಆಗ್ತಾ ಇರುವಂಥದ್ದು ತುಂಬ ಅಭಿನಂದನೆ ಮತ್ತು ಹೆಮ್ಮೆ ಪಡುವಂತಹ ವಿಷಯ. ಯಾಕಂತಂದರೆ ಈಗಾಗಲೇ ನಮ್ಮ ಸಿದ್ದು ಅವರು ಹೇಳಿದ ಹಾಗೆ ಲಿಂಗಾಯತರ ಧ್ವನಿಯಾಗಿ ಭಾಳಷ್ಟು ಕಡಿಮೆ ಮಾಧ್ಯಮಗಳು ಇವತ್ತು ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ವಚನ ಸಾಹಿತ್ಯವನ್ನು ನಾವೆಲ್ಲ ಪಡೆಯಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅನ್ನೋದನ್ನು ಈಗಾಗಲೇ ಅವರು ಹೇಳಿದ್ದಾರೆ, ತಾವು ಹಲವಾರು ಸಂದರ್ಭಗಳಲ್ಲಿ ಕೇಳಿದ್ದೀರಿ. ಇಂತಹ ವಚನ ಸಾಹಿತ್ಯವನ್ನು ಉಳಿಸಬೇಕು. ಲಿಂಗಾಯತ ಧರ್ಮದ ಆಚರಣೆಗಳು, ಇಲ್ಲಿರುವಂತಹ ತತ್ವಗಳು, ಸಿದ್ಧಾಂತಗಳು ನಮ್ಮ ಜನರ ಮನಸ್ಸಿಗೆ, ಮನೆಗಳಿಗೆ ಮುಟ್ಟಬೇಕಂದ್ರೆ ಇವತ್ತು ಸಾಮಾಜಿಕ ಮಾಧ್ಯಮಗಳ ಅವಶ್ಯಕತೆ ಭಾಳ ಇದೆ. ಅಂತಹ ಒಂದು ಮಾಧ್ಯಮವಾಗಿ ಈಗಾಗಲೇ 6 ತಿಂಗಳಿನಿಂದ ಕೆಲಸ ಮಾಡ್ತಾ ಇರುವಂತಹ ವಚನ ಟಿ ವಿಯನ್ನು ಈ ಭಾಗಕ್ಕೆ ಅದು ವಿಶೇಷವಾಗಿ ಪರಿಚಯ ಮತ್ತು ಅದರ ಮಾರ್ಗದರ್ಶನವನ್ನು ಮಾಡಿದವರು ಯಾರಾದರೂ ಇದ್ದರೆ ನಮ್ಮ ಸರ್ ಜಾಮದಾರ್ ಸರ್ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಅವರು ಭಾಳ ಮುಕ್ತ ಮನಸ್ಸಿನಿಂದ ಆ ವಚನ ಟಿ ವಿಯೊಂದಿಗೆ ಸಂವಾದವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈ ಭಾಗದಲ್ಲಿ ಮಾಡಬೇಕು ಅಂದಾಗ ಸಿದ್ದು ಅವರಿಗೆ ಒಂದು ಮಾರ್ಗದರ್ಶನವನ್ನು ಮಾಡಿ ಇಲ್ಲಿ ಆದರೆ ಭಾಳ ಚೆನ್ನಾಗಿರ್ತದೆ ಅನ್ನುವಂತಹ ಮಾರ್ಗದರ್ಶನವನ್ನು ಮಾಡಿದಾಗ ಸಿದ್ದು ಅವರು ನಮ್ಮ ಪೂಜ್ಯ ಗದಗಿನ ಜಗದ್ಗುರುಗಳವರ ಮುಂದೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವರು ಕೂಡ ನೀವು ಮಾಡಿರಿ, ನಿಮಗೇನೇನು ಬೇಕು ಎಲ್ಲ ಸೌಲಭ್ಯಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಇವತ್ತು ವಚನ ಟಿ ವಿ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ನಮ್ಮ ಲಿಂಗಾಯತ ಧರ್ಮ ವಿಶೇಷವಾಗಿ ಕಾಯಕ ದಾಸೋಹದಲ್ಲಿ ನಂಬಿಕೆ ಇಟ್ಟಂಥ ಧರ್ಮ. ಇವತ್ತು ಸಿದ್ದು ಅವರು ಬಹುಶಃ ಅವರು ಸ್ವಲ್ಪ ವಿಷಯವನ್ನು ಹೇಳಿದರು ಅವರು ಟಿ ವಿಯ ಬಗ್ಗೆ. ಅವರು ವಚನ ಟಿ ವಿ ಅನ್ನುವಂಥ ಒಂದು ಸಾಮಾಜಿಕ ಈ ಒಂದು ಮಾಧ್ಯಮವನ್ನು ಯಾವ ರೀತಿಯಾಗಿ ಪ್ರಾರಂಭ ಮಾಡಿದ್ದಾರೆ ಅಂತಂದರೆ, ಅವರ ನಿವೃತ್ತಿಯ ಜೀವನದಲ್ಲಿ ಆರಾಮಿರ್ಬೋದಿತ್ತು. ಅವರು ಲಿಂಗಾಯತ ಧರ್ಮದ ಬೆಳವಣಿಗೆಗೆ, ಲಿಂಗಾಯತ ಧರ್ಮದ ಪ್ರಸಾರಕ್ಕೆ ಮೀಸಲಿಡಬೇಕು ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಇಂಥ ಕೆಲಸ ಮಾಡಿದಾರಲ್ಲ, ಮೊದಲಿಗೆ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದನ್ನೇ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟು ಒಂದು ನಂಬಿಕೆ ವಿಶ್ವಗುರು ಬಸವಣ್ಣನವರ ಮೇಲೆ, ಬಸವಾದಿ ಶಿವಶರಣರ ಮೇಲೆ, ವಚನ ಸಾಹಿತ್ಯದ ಮೇಲೆ ಇರುವಂಥ ಒಂದು ಗಟ್ಟಿಯಾದ ನಂಬಿಕೆಯಿಂದ ಇಂತಹ ಒಂದು ಮಾಧ್ಯಮದ ಪ್ರಸಾರಕ್ಕೆ, ಪ್ರಚಾರಕ್ಕೆ, ಅಸ್ಮಿತೆಗಾಗಿ ಅವರು ಇವತ್ತು ಮುಂದೆ ಬಂದಿದ್ದಾರೆ. ಅವರ ಈ ಕಾರ್ಯಕ್ಕೆ ನಾವು ಮಾಡುವಂತಹ ಕಾರ್ಯ ಭಾಳ ಕ್ಷಣಿಕವಾಗಿರುವಂಥದ್ದು. ಯಾಕಂದರೆ ಇವತ್ತು ಕೆಲಸ ಮಾಡುವವರು ಇರಲಾರ್ದಂಥ ಸ್ಥಿತಿಯಲ್ಲಿ ನಾವಿದ್ದಾಗ ಈ ಮಾಧ್ಯಮದ ಸಲುವಾಗಿಯೇ, ನಮ್ಮ ಲಿಂಗಾಯತ ಧರ್ಮದ ಸಲುವಾಗಿಯೇ ನಾನು ನನ್ನ ಜೀವನವನ್ನು ಈ ಸಮಾಜದಲ್ಲಿ ಕಳೀಬೇಕು ಅನ್ನುವಂಥ ಸಂಕಲ್ಪವನ್ನು ಅವರು ಮಾಡಿದಾಗ ನಾವು ಅವರಿಗೆ ಇಷ್ಟು ಒಂದು ಸಹಾಯವನ್ನು ಮಾಡೋದು ಭಾಳ ದೊಡ್ಡದಲ್ಲ. ಯಾಕಂತಂದರೆ ಇವತ್ತು ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಇವತ್ತು ಅವರು ಹೇಳಿದರು ನಮ್ಮ ಆಸೆಗಳನ್ನೆಲ್ಲ ಪೂರೈಸಿದ್ದಾರೆ ಅಂತ. ಅವರ ಆಸೆಗಳು ಅನ್ನೋಕ್ಕಿಂತ ಇವತ್ತು ನಾವೆಲ್ಲ ನಮ್ಮ ಲಿಂಗಾಯತ ಧರ್ಮದ ಬೆಳವಣಿಗೆಗಾಗಿ ನಾವು ಅವರಿಗೆ ಇಂತಹ ಒಂದು ಸಹಕಾರವನ್ನು ಮಾಡಬೇಕಾಗಿದೆ. ಅವರು ಮಾಡುವಂಥ ಎಲ್ಲ ಕೆಲಸಗಳಿಗೂ ನಮ್ಮ ಶ್ರೀಮಠ ಆಗಿರ್ಬೋದು, ಜಾಗತಿಕ ಲಿಂಗಾಯತ ಮಹಾಸಭಾ ಆಗಿರ್ಬೋದು, ಸದಾವಕಾಲ ಅವರ ಜೊತೆಗೆ ಇರ್ತೇವೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರು ಯಾವತ್ತಿಗೂ ಈ ಕೆಲಸದಲ್ಲಿ ನಿಂದಿರಬಾರ್ದು. ಅವರ ಯಾವುದೇ ಸಂದರ್ಭಗಳು ಬಂದರೂ, ಎಂಥದೇ ಸಂದರ್ಭಗಳು ಬಂದರೂ ನಮ್ಮ ಜನ, ನಮ್ಮ ಲಿಂಗಾಯತ ಜನ, ನಾವೆಲ್ಲ ದಾಸೋಹಿಗಳು, ದಾಸೋಹ ಪರಂಪರೆಯಲ್ಲಿ ನಂಬಿಕೆ ಇಟ್ಟವರು. ಇವತ್ತು ನಾಗನೂರು ರುದ್ರಾಕ್ಷಿ ಮಠ ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದಿದೆ ಅಂತಂದರೆ ನಮ್ಮ ನಾಡಿನ ಏನು ಬಸವಾದಿ ಶಿವಶರಣರ ಸದ್ಭಕ್ತರು ಕೊಟ್ಟಿರುವಂತಹ ದಾಸೋಹದಿಂದ ನಾಗನೂರು ಮಠ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಕೇವಲ ನಾಗನೂರು ಮಠ ಅಲ್ಲ, ಈ ನಾಡಿನಲ್ಲಿರುವಂಥ ಎಲ್ಲ ಲಿಂಗಾಯತ ಮಠಗಳು ಕೂಡ ಬಸವಾದಿ ಶಿವಶರಣರ ಏನು ಒಂದು ಬದುಕು ಆಶಯ ಇತ್ತು
ಅವತ್ತು ಏನು ಕಾಯಕ ದಾಸೋಹವನ್ನು ಹೇಳಿದರು, ಅಂತಹ ಕಾಯಕ ದಾಸೋಹವನ್ನು ಮಾಡಿ ಇವತ್ತು ಈ ನಾಡಿನಲ್ಲಿ ಲಿಂಗಾಯತ ಮಠಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಕಾರಣ ಆಗಿದೆ. ಅದಕ್ಕೆ ಸಮಸ್ತ ಲಿಂಗಾಯತರ ಕೊಡುಗೆನೂ ಅದರಲ್ಲಿ ಭಾಳ ಮುಖ್ಯವಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ನಾವು ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ನಮಗೆ ನಮ್ಮ ಲಿಂಗಾಯತ ಸದ್ಭಕ್ತರು ದಾಸೋಹವನ್ನು ಮಾಡುವುದರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ, ಬೀಳುವುದಿಲ್ಲ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಇವತ್ತೇ ಕೇವಲ ಒಂದು ವಾರದಿಂದನೇ ಚಿಂತನೆ ಆಗಿತ್ತಿದು. ಅವ್ರು ಸಿದ್ದು ಅವ್ರಿಗೆ ಡೌಟ್ ಇತ್ತಿದು 30ಕ್ಕೆ ಆಕೈತೋ ಇಲ್ಲೋದು, ಹೌದಿಲ್ಲ ರೀ? ಅವ್ರಿಗೆ ಡೌಟ್ ಇತ್ತು. ಅವ್ರು 4-5 ದಿನಗಳ ಹಿಂದೆ 30ನೇ ತಾರೀಕು ಮಾಡೋಣ ಬೇಡ್ರಿ, ಅದು ಭಾಳ ಅಂದ್ರೆ ಅವರು ನನ್ನ ಮುಂದೆ ಹೇಳಿದ್ದಿಲ್ಲ, ಆದರೆ ಅವ್ರ ಮಾತುಗಳು ನನಗೆ ಅನ್ನಿಸ್ತಿತ್ತು ಆಗ್ತೈತೋ ಇಲ್ಲೋ ಅನ್ನೋ ಭಾವನೆ. ಆದರೆ ನಾನು ಹೇಳಿದೆ, ವಿಶ್ವಗುರು ಬಸವಣ್ಣನವರು ಈ ಜಗತ್ತಿಗೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದಂಗೆ ಅವ್ರು ಬಂದಾರ. ಅವತ್ತೇ ನಮ್ಮ ಚಾನಲ್ ಈ ಭಾಗದಲ್ಲಿ ಉದ್ಘಾಟನೆ ಆಗಲಿ ಅನ್ನುವಂಥ ಭಾವನೆ ನಂದಿತ್ತು. ಅದಕ್ಕೆ ನಾನು ಸಾಂಕೇತಿಕವಾಗಿ ಆದರೂ ಇವತ್ತು ನಾವು ಉದ್ಘಾಟನೆ ಮಾಡೋಣ. ಯಾಕಂತಂದರೆ ಇವತ್ತು ಅವರು ಹುಟ್ಟಿದ ದಿವಸ, ಈ ಜಗತ್ತಿಗೆ ಒಂದು ಬೆಳಕನ್ನು ನೀಡುವಂತಹ ದಿವಸ. ಆ ದಿವಸನೇ ನಮ್ಮ ಈ ಭಾಗದಲ್ಲಿ ಈ ಮಾಧ್ಯಮ ಸಾಂಕೇತಿಕವಾಗಿ ಆದರೂ ಆಗಬೇಕು. ಮತ್ತು ಇದಕ್ಕೆ ಒಬ್ಬರು ದೊಡ್ಡ ವ್ಯಕ್ತಿಗಳು ನಮಗೆ ಬೇಕು ಅಂತ ನನ್ನ ಮನಸ್ಸಿನಾಗಿತ್ತು, ಒಂದು ಸಂಕಲ್ಪ ಇತ್ತು. ಆದರೆ ಸಂದರ್ಭ ಹೆಂಗೆ ಬಂತು ಅಂದ್ರೆ, ನಮ್ಮ ಜಾಮದಾರ್ ಸರ್ ಅವರು ಭಾಳ ಈ ಸಂದರ್ಭದಲ್ಲಿ ನಾವೆಲ್ಲ ಅವ್ರ ಜೊತೆಗಿದ್ದೇವೆ, ಅವರನ್ನು ಕರೆಸಬೇಕು ಅನ್ನೋ ಭಾವನೆ ನಮಗೆಲ್ಲ ಇತ್ತು ಕರೆ. ಆದರೆ ಬಸವಣ್ಣ ಅವ್ರ ರೂಪದೊಳಗೆ ಇವತ್ತು ನಮ್ಮ ಮುಂದೆ ಬಂದು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದರೆ ಅವರು ಇವತ್ತು ಅವರ ಮನೆಯಲ್ಲಿ ಆಗಿರುವಂಥ ಘಟನೆ ನಿಮಗೆಲ್ಲ ಗೊತ್ತಿದೆ. ನಮ್ಮ ತಾಯಿಯವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆ ಸಂದರ್ಭ ಇದ್ದರೂ ಕೂಡ ನಿನ್ನೆ ನಾನು ರೊಟ್ಟಿಯವ್ರಿಗೆ ಕೇಳಿದೆ, ಸರು ಹೆಂಗ್ರಿ ಅಂತ. ಇಲ್ಲ ಸರ್ ಬರ್ತಾರ್ರಿ ಅಂತಂದರು. ನಮಗೂ ಬ್ಯಾಡ್ ಅಂತ ಹೇಳ್ಬೋದಿತ್ತು, ಹೇಳ್ಬೇಕು ಅನಿಸಿತ್ತು. ಆದರೆ ಸರು ಅವ್ರು ಯಾರ ಮಾತು ಕೇಳಂಗಿಲ್ಲ. ಆದರೆ ಅವರು ಲಿಂಗಾಯತ ಧರ್ಮದಲ್ಲಿ ಬಸವ ತತ್ವದಲ್ಲಿ ನಂಬಿಕೆ ಇಟ್ಟವರು, ಅಂಥ ಒಬ್ಬ ಧೀಮಂತ ಶರಣರು ಇವತ್ತು ಅದೆಲ್ಲವನ್ನು ಬದಿಗೊತ್ತಿ ನನ್ನ ಧರ್ಮ ಮುಖ್ಯ, ನನ್ನ ಜನ ಮುಖ್ಯ, ನನ್ನ ಸಮಾಜ ಮುಖ್ಯ ಅನ್ನುವಂಥ ಭಾವನೆಯಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದು ನಮಗೆ ಭಾಳ ಸಮಾಧಾನ ತಂದಿದೆ. ಯಾಕಂತಂದರೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಎಮ್ಮವರಿಗೆ ಸಾವಿಲ್ಲ, ಸಾವೆಂಬುದು ಸಯವಲ್ಲ, ಲಿಂಗದಲ್ಲಿ ಲಿಂಗೈಕ್ಯರಾದರಿಗೆ ಯಾವುದೇ ಸಾವಿಲ್ಲ ಅನ್ನುವಂಥದ್ದನ್ನು, ಆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ, ಆ ತಾಯಿಯವರು ಇಲ್ಲಿಯವರೆಗೆ ಕಳೆದಂಥ ದಿನಗಳು ಅವು ನಿಜವಾಗಲೂ ಕೂಡ ಅವಿಸ್ಮರಣೀಯವಾದಂಥವು. ಸರಿಗೆ ಇವತ್ತಿಷ್ಟೆಲ್ಲ ಸಾಮಾಜಿಕ ಕೆಲಸ ಮಾಡಲಿಕ್ಕೆ ಬೆನ್ನೆಲುಬಾಗಿ ಆ ತಾಯಿಯವರು ನಿಂತಿದ್ದು, ಅದು ಲಿಂಗಾಯತ ಧರ್ಮದ ಒಂದು ಸಂಸ್ಕಾರ, ಒಂದು ಸಂಸ್ಕೃತಿಯ ಫಲ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಇವತ್ತು ಅಂತಹ ನಮ್ಮ ನಾಡಿನ ಖ್ಯಾತ IAS ಅಧಿಕಾರಿಗಳಾಗಿ, ಇವತ್ತು ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಇವತ್ತು ಅಂತಹ ವ್ಯಕ್ತಿಗಳು ನಮ್ಮ ಈ ಒಂದು ವಚನ ಟಿವಿಯ ಚಾಲನೆಗೆ ಬಂದಿರೋದು ನಮಗೆ ಅತ್ಯಂತ ಸಮಾಧಾನಕರವಾದ ವಿಷಯ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಅದನ್ನು ಉದ್ಘಾಟನೆ ಮಾಡಿದ್ದೇವೆ. ಇಂತಹ ಮಾಧ್ಯಮಗಳನ್ನು ಬೆಳೆಸುವಂಥ ಕೆಲಸ ಅದು ನಿಮ್ಮೆಲ್ಲರಿಂದ ಆಗಬೇಕು. ಯಾಕಂತಂದರೆ ನಮ್ಮಲ್ಲಿ ವಿಶೇಷವಾಗಿ ಪ್ರಾಮಾಣಿಕತೆ, ನೈತಿಕತೆ ಇಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ಯಾರಿಂದನೂ ಕೇಳದೇ ಇರುವಂತಹ ಒಂದು ವ್ಯಕ್ತಿತ್ವ ಆಗಿರಬಹುದು, ಆ ವಿಷಯ ಆಗಿರಬಹುದು, ನಮ್ಮ ಮಾಧ್ಯಮಗಳಲ್ಲಿರ್ತದೆ. ಅವರಿಗೆ ನಾವೆಲ್ಲ ಜೊತೆಯಾಗಿ ನಿಲ್ಲಬೇಕು. ಅವರ ನಿರೀಕ್ಷೆಗಳೇನಿದಾವಲ್ಲ, ಅವರಿಗೆ ಆಕಾಂಕ್ಷೆಗಳೇನಿದಾವಲ್ಲ, ಅವುಗಳನ್ನು ಅವ್ರ ಬಾಯಿಂದ ಬರೋಕ್ಕಿಂತ ಮುಂಚೆ ಈಡೇರಿಸುವಂಥ ಕೆಲಸ ಅದು ನಮ್ಮ ಲಿಂಗಾಯತರದ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಬದ್ಧರಾಗಿ ಇವತ್ತು ಅವರಿಗೆ ಅವರ ಆಸೆ ಆಕಾಂಕ್ಷೆಗಳು ಏನೇನೋ ಅವರಿಗೆ ಬೇಡಿಕೆಗಳಿದ್ವು ಅವನ್ನೆಲ್ಲವನ್ನು ಈಡೇರಿಸುವಂಥ ಕೆಲಸ ಮಾಡಿದ್ದೇವೆ. ಮುಂದೆಯೂ ಕೂಡ ಅವರ ಜೊತೆಗೆ ಸದಾವಕಾಲ ನಾವೆಲ್ಲ ಇರ್ತೇವೆ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟು ಸಾಂಕೇತಿಕ ಕಾರ್ಯಕ್ರಮಕ್ಕೂ ಕೂಡ ಬಹಳ ಸಂಖ್ಯೆಯಲ್ಲಿ ನಮ್ಮ ಲಿಂಗಾಯತ ಬಸವಾಭಿಮಾನಿಗಳು ತಾವೆಲ್ಲ ಬಂದಿರೋದು ತುಂಬ ಒಂದು ಖುಷಿಯನ್ನು ಕೊಟ್ಟಿದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದ್ದರೆ ಬಹುಶಃ ನಮ್ಮ ಸಂಕಲ್ಪ, ನಮ್ಮ ಯೋಜನೆ ಏನಿದೆ ಅದು ಆದಷ್ಟು ಬೇಗ ಈಡೇರ್ತದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಮತ್ತೆ ಬೇರೆ ಕಾರ್ಯಕ್ರಮಕ್ಕೆ ಮುಂದೆ ಹೋಗೋದರಿಂದ ಇವತ್ತು ನಾಗನೂರಲ್ಲಿ ಕೂಡ ಬಸವೇಶ್ವರ ಜಾತ್ರೆನೇ ವಿಶ್ವಗುರು ಬಸವಣ್ಣವರ ಜಾತ್ರೆ ಇರೋದರಿಂದ ಅಲ್ಲಿ ನೂರಾರು ಸಾಮೂಹಿಕ ವಿವಾಹಗಳಿರ್ತವೆ. ಆಮೇಲೆ ಸಾಯಂಕಾಲ ಜಾತ್ರೆ ಸಮಾರಂಭ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಲಿಕ್ಕೆ ಹೋಗಬೇಕಾಗಿರೋದ್ರಿಂದ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೇಳ್ತಾ
ತಾವು ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂಥೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣು ಶರಣ. ಅಷ್ಟಾರು ಬರವಣಿಗೆಯಲ್ಲಿ ಬಂದು ಇದು ತಾಳೆಗರಿಗಳಿಗೆ ಸಿಕ್ಕು ಎಷ್ಟು ನೂರು ವರ್ಷಗಳ ನಂತರ ಸಿಕ್ಕು ಅಂದರೆ 12ನೇ ಶತಮಾನದಿಂದ 20ನೇ ಶತಮಾನದವರೆಗೆ ನೆನ್ಪಿಟ್ಕೊಳ್ಳಿ. ಎಷ್ಟು 800 ವರ್ಷಗಳಿಂದ ಅವು ಎಲ್ಲಿದ್ವು, ಯಾರ ಹತ್ರ ಇದ್ವು, ಯಾಕೆ ಅವು ಗುಪ್ತವಾಗಿದ್ವು ಅನ್ನೋ ಭಾಳ ಮಹತ್ವದ್ದು ವಿಚಾರ ಪ್ರಕಾರ ಹೇಳೋಕ್ಕೆ ಹೋಗಲ್ಲ. ಅದನ್ನು ವಿಚಾರ ಮಾಡಿಕೊಂಡ್ರೆ ಈ ಸಮಾಜ ಎಷ್ಟೊಂದು ಅಧೋಗತಿಗೆ ಹೋಗಿದೆ ಅನ್ನೋದು 800 ವರ್ಷಗಳ ಇತಿಹಾಸ ಮತ್ತೆ ಮರುಕಳಿಸಿ ಈ 1923ರಿಂದ ಕಳೆದ ಒಂದು 102 ವರ್ಷಗಳಲ್ಲಿ ಈ ವಚನಗಳ ಪ್ರಸಾರ ಭಾಳ ಮುಖ್ಯ. ಅದು ಎಲ್ಲಿದೆ, ಏನಿದೆ, ಯಾರೇನು ಹೇಳಿದ್ದಾರೆ ಅನ್ನೋದು ಗೊತ್ತಾಗಲಾರ್ದು ಹೋದರೆ ನಮ್ಗೆ ಯಾರೂ ತಿಳಿಯೋದಿಲ್ಲ. ಅಂಥ ಸಂದರ್ಭದಲ್ಲಿ ಹಳಕಟ್ಟಿಯವರು ಮತ್ತೊಮ್ಮೆ ಈ 12ನೇ ಶತಮಾನವನ್ನು ಪುನರ್ ರಚಿಸಲಿಕ್ಕೆ ಕಾರಣರಾದವರು ಹಳಕಟ್ಟಿಯವರು. ಈ ಕಾರಣಲೇ ನಾವು ಭಾಳ ಅತ್ಯಂತ ಕೃತಜ್ಞತೆ ನೆನೆಸ್ಬೇಕೊಳ್ಳುವಂಥ ದಿನ. ಈಗ ಅದಕ್ಕೆ ಅವರು ಆಧುನಿಕ ಬಸವಣ್ಣನ ಹರಿಕಾರರು ಅಂತೂ ತಪ್ಪಾಗಲಿಕ್ಕಿಲ್ಲ. ಅಂತಹದ್ದಾದ್ರಿಂದ ಕಳೆದ 100 ವರ್ಷದಲ್ಲಿ ನಾವೆಲ್ಲರೂ ಕೂತ್ಕೊಂಡು ಎಷ್ಟು ಓದ್ಕೊಂಡಿದ್ವಿ, ತಿಳ್ಕೊಂಡಿದ್ವಿ. ಈಗ ನಾವು ಅಧಿವೇಶನ ಮಾಡಿದಾಗ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಲೇಖನ ಬಂತು, ದೊಡ್ಡ ಲೇಖನ, ಒಂದು ಫುಲ್ ಪೇಜಿನ. ಅಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಭಾಳ ಇಂಪಾರ್ಟೆಂಟ್ ಮಾತು ಹೇಳಿದ್ದಾರೆ. ಇಂಗ್ಲೀಷ್ ಹೇಳಿದ್ದಾರೆ, ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತೀನಿ. ಲಿಂಗಾಯತರು ತಮ್ಮ ಮೂಲ ರೂಪಕ್ಕೆ ತಿರುಗಿ ಹೊರಟಿದ್ದಾರೆ ಅನ್ನೋಂಥ ಮಾತು ಬರೆದರು ಅವರು 3 ವರ್ಷದ ಹಿಂದೆ. ಲಿಂಗಾಯತರು ತಮ್ಮ ಮೂಲ ರೂಪವನ್ನು ಗುರುತಿಸಿದ್ದಾರೆ, ಈಗ ಹೋಗುವ ಪ್ರಯತ್ನ ಮಾಡ್ತಾಯಿದ್ದಾರೆ ಒಂದು ಮಾತು. ಅಂದರೆ ಬಸವ ತತ್ವಗಳ ಮೇಲೆ ಆಧಾರವಾದಂಥ ಈ ಲಿಂಗಾಯತ ಧರ್ಮ ಮತ್ತೆ ತನ್ನ ಮೂಲ ರೂಪಕ್ಕೆ ಹೋಗುವಂಥ ಪ್ರಯತ್ನ ಮಾಡುತ್ತೆ. ಅದರದ ಒಂದು ಗುರುತಾಗಿ ಇವತ್ತಿನ ಅಧಿವೇಶನ ನಡೀತೆ ಅನ್ನೋದು ಮಾತನ್ನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರೆದಾಗ ನಾವೆಲ್ಲ ನೆನಪಿಸ್ಕೊಂಡ್ರೆ ಮೂಲ ರೂಪದಲ್ಲಿ ಏನು ಬದಲಾವಣೆ ಆಯಿತು ಅಂದರೆ ಅದು 800 ವರ್ಷಗಳ ಆದಂಥ ಬದಲಾವಣೆ. ಮೊದಲೇ 200 ವರ್ಷ ಎಲ್ಲ ಮುಗಿದು ಹೋಗಿತ್ತು, ಮುಚ್ಚೆ ಹೋಗಿತ್ತು. ಆ ನಂತರದ 200 ವರ್ಷಗಳ ನಂತರ 15ನೇ ಶತಮಾನದಲ್ಲಿ ಪ್ರಾರಂಭ ಆಗಿದ್ದು ಮತ್ತೆ ಒಂದು 200 ವರ್ಷ ನಡೆದುಬಿಟ್ಟು ಮತ್ತೆ ಆ ನಂತರ ಮತ್ತೆ 300 ವರ್ಷ ಅಜ್ಞಾತವಾಸಕ್ಕೆ ತಳ್ಳಲಾಯಿತು. ಆ ಅಜ್ಞಾತವಾಸದಲ್ಲಿ ಆದಂಥ ಬದಲಾವಣೆಗಳಿಂದ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಏನು ಅಲ್ಲೋಲ ಕಲ್ಲೋಲ ಆಗಿದೆ, 2 ಡಿವಿಷನ್ ಆಗಿದೆ. ಅದು ಕಾರಣ ಅಂದರೆ ಆ 300 ವರ್ಷಗಳ ಪ್ರಭಾವ. ಆ 300 ವರ್ಷಗಳ ಪ್ರಭಾವ ಯಾಕಾಯಿತು ಅಂತಂದರೆ ಅದೇ ಪ್ರಚಾರ ಪ್ರಸಾರ ಇರಲಿಲ್ಲ ಅನ್ನೋದಕ್ಕೆ ಎದಕ್ಕಿರಲಿಲ್ಲ, ಬಸವ ತತ್ವಕ್ಕೆ ಇರಲಿಲ್ಲ. ಬಸವ ತತ್ವಗಳು ಭಾಷಣ ಮಾಡೋಕ್ಕೆ ಭಾಳ ಒಳ್ಳೆಯದು, ಆದರೆ ಅದನ್ನು ಅನುಸರಿಸಲಿಕ್ಕೆ ಅಷ್ಟೇ ಕಠಿಣವಾದಂಥದ್ದು. ಏಕಾಂತಯ್ಯನವರು ಅಂತ ಫಾರ್ವರ್ಡ್ ಮಿನಿಸ್ಟರ್ ಇದ್ದರು, ಮೊನ್ನೆ ಎಲ್ಲ ಬಂದಿದ್ದರು ಅವರು. ನಾವು ಕೂಡ ಮೊನ್ನೆ ಒಂದು 2-3 ತಿಂಗಳ ಹಿಂದ್ಗಡೆ ದಾರಿಲಿ ಬರ್ತಾ ಅವ್ರ ಮನೆ ಹಿರಿಯೂರಲ್ಲಿದೆ, ಅವ್ರು ಹೋಗಿದ್ವಿ. ಅವ್ರು ಏನು ಹೇಳಿದ್ರು ಅಂದರೆ ಬಸವ ತತ್ವವನ್ನು ಯಾರು ಕೂಡ ಮೀರುವ ಸಾಧ್ಯತೆ ಇಲ್ಲ, ಅವನು ಅಲ್ಲಿಗಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅವ್ನು ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಆಚರಣೆ ಬರಬೇಕಾದ್ರೆ ಬಹಳ ಕಷ್ಟದ ಕೆಲಸ ಅಂತ ಅವ್ರು ಹೇಳಿದ್ದು ಮಾತು ಇವತ್ತು ನೆನಪಿಸ್ಕೊಡ್ತೀವಿ. ಆದ್ದರಿಂದ ಅದನ್ನು ಸುಲಭ ಮಾಡಲಿಕ್ಕೆ 15 ಶತಮಾನ ಪ್ರಯತ್ನ ಮಾಡಿದರು. ಆ ನಂತರ ಮತ್ತೆ 200 ವರ್ಷಗಳಂತ ಅದೆಲ್ಲ ಮೋಡ ಕವಿದು ಈ ಪಂಚಾಚಾರ್ಯನವ್ರು ಮೊದಲು ಸೇರಿಕೊಂಡು ಎಲ್ಲನೂ ಹದಗೆಡಿಸ್ಬಿಟ್ಟು 108 ಮಾಡ್ಕೊಂಡ್ಬಿಟ್ಟು ಮತ್ತೆ ಈ ವೀರಶೈವ ಅನ್ನುವಂಥ ಒಂದು ಸಿದ್ಧಾಂತ ತಂದು ಆ ನಂತರ ಈ ಶೈವಕ್ಕೆ ಹೋಗಿಬಿಟ್ಟು ವೈದಿಕರಿಗೆ ಹೋಗುವಂಥ ಕಾಲ ಬಂದಾಗ ನಮ್ಮ ಶಂಕರ ಬೆದ್ರಿ ಅಂತ ಹುಟ್ಕೊಂಡಿದ್ದಾರೆ ಈಗ. ಸೊ ಅದಕ್ಕೆ ಈಗ ವೀರಶೈವ ಮಹಾಸಭಾ ಮಾಡಿದ್ದೆ 1500 ವೀರಶೈವ ಮಹಾಸಭಾ ಒಂದು 100 ವರ್ಷ ಇದನ್ನೇ ಕೆಲಸ ಮಾಡಿತ್ತು. ಈಗ ಅವ್ರಿಗೆ ಬುದ್ಧಿ ಬಂದಿದೆ ಅಂತ ಕಾಣುತ್ತೆ. 2023 ಡಿಸೆಂಬರ್ ಆದಂಥ ಅಧಿವೇಶನದಲ್ಲಿ ಅವರು ಫಸ್ಟ್ ಟೈಮ್ 120 ವರ್ಷಗಳ ಹಿಂದಿನ ನಿರ್ಣಯವನ್ನು ಬದಲಿ ಮಾಡಿದರು. ಏನು ಮಾಡಿದ್ರು, 1904 ಸ್ಥಾಪನೆ ಆದಾಗ ಧಾರವಾಡದಲ್ಲಿ ಅವರು ಒಂದು ನಿರ್ಣಯ ತೊಗೊಂಡಿದ್ರು. ಏನು ನಿರ್ಣಯ ತೊಗೊಂಡಿದ್ರು ಅಂದರೆ ಲಿಂಗಾಯತರೆಲ್ಲರೂ ಹಿಂದೂಗಳು, ಲಿಂಗಾಯತರೆಲ್ಲರೂ ವೇದ ಪುರಾಣ ಶಾಸ್ತ್ರಗಳನ್ನು ಒಪ್ಪುತ್ತಾರೆ. ಇವೆರಡು ನಿರ್ಣಯ ತೊಗೊಂಡಿದ್ದು ಹೋದ ವರ್ಷ 2023 ಅದೇ ವೀರಶೈವ ಮಹಾಸಭಾ ತನ್ನ ಮೊದಲೇ ನಿರ್ಣಯವನ್ನು ರದ್ದು ಮಾಡಿ ಈಗೇನು ಹೇಳಿದ್ರು ಅವರು, ಲಿಂಗಾಯತರು ಹಿಂದೂಗಳಲ್ಲ, ಲಿಂಗಾಯತರು ವೇದ ಶಾಸ್ತ್ರ ಪುರಾಣ ಒಪ್ಪುವುದಿಲ್ಲ. ತಮ್ಮ 100-120 ವರ್ಷ ನಂತರ ಆದಂಥ ಬದಲಾವಣೆ. ಅದು ಯಾಕಾಯಿತು ಅಂದರೆ ಆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಏನು ಹೇಳಿದ್ರಲ್ಲ, ಏನಂದರೆ ತಮ್ಮ ಮೂಲ ರೂಪಕ್ಕೆ ಹೋಗಿದ್ದಾರೆ ಅಂತ. ಅದೇ ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಏನು ಅಂತಂದರೆ ಕೇವಲ ಒಂದು 100 ವರ್ಷಗಳಲ್ಲಿ ಬಂದಂಥ ಬದಲಾವಣೆ
ಹೇಗೆ ಬಸವ ತತ್ವಗಳು ಪ್ರಚಾರ ಹೆಚ್ಚಾಗುತ್ತೋ, ಪ್ರಸಾರ ಹೆಚ್ಚಾಗುತ್ತೋ, ಜನ ಓದೋಕ್ಕೆ ಪ್ರಯತ್ನ ಮಾಡ್ತಾರೆ, ಇಂಥ ಒಂದು ಟಿ ವಿ ಮಾಧ್ಯಮಗಳ ಮುಖಾಂತರ ಕೇಳ್ತಾ ಅದು ಕನ್ವಿನ್ಸ್ ಆಗಿ ಹೆಚ್ಚು ತಿಳ್ಕೊಳ್ತಾರೋ ಹಾಗೆ ಇದು ಪ್ರಸಾರ ಆಗುವಂತ ಹೋಗುತ್ತೆ. ಲಿಂಗಾಯತರಲ್ಲದವರು ಕೂಡ ಒಳಗೆ ಸೇರ್ತಾರೆ. ಯಾಕಂದರೆ ಬಸವಣ್ಣ ಹೇಳಿದ್ದು ಇವ ನಮ್ಮವ ಇವ ನಮ್ಮ ಅಂತ ಹೇಳಿದ್ರೆ ಇವ ಯಾರು ಬೇರೆಯವರು ಅಂತ ಹೇಳಿ ಮಾತಾಡಲ್ಲ. ಆದ್ದರಿಂದ ಇವತ್ತಿನ ದಿನದಲ್ಲಿ ಒಂದು 2-3 ಆರ್ಟಿಕಲ್ ಬಂದಿದೆ, ಇವತ್ತು ಭಾಳ ಚೆನ್ನಾಗಿ ಬಂದಿದೆ. ಈ ಬಸವ ತತ್ವಗಳನ್ನ ಕೇವಲ ಲಿಂಗಾಯತರೇ ಮಾಡಬೇಕಂತಿಲ್ಲ, ಲಿಂಗಾಯತೇತರೇ ಮಾಡಬೇಕಂತ ಅನ್ನುವಂಥ ಮಾತು ಭಾಳ ಒಪ್ಕೊಳ್ಳುವಂಥ ಮಾತು. ಆ ದಿಶೆಯಲ್ಲಿನ ಕರ್ನಾಟಕ ಸರ್ಕಾರ ಕಳೆದ ವರ್ಷ ಇದು ಸಾಂಸ್ಕೃತಿಕ ನಾಯಕ ಅಂತ ಮಾಡೋದು. ಇವತ್ತಿನೇ ಸಂಗಮದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಇನೋವೇಟ್ ಮಾಡ್ತಾ ಇದ್ದಾರೆ. ನಾವು ನೋಡಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಎಂದೂ ಸರ್ಕಾರ ಹಂಗೆ ಆಟೋ ಮಾಡಿದ್ದಿಲ್ಲ. ದೊಡ್ಡ ಮೆರವಣಿಗೆ 1.5 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತೇ ನಡೀತಾ ಇದೆ. ಇದೆಲ್ಲದಕ್ಕೂ ಕಾರಣ ಅಂದರೆ ಪ್ರಸಾರ. ಈಗಿನ ಕಾಲ ಹಿಂದಿನ ಕಾಲ ಹಂಗಿಲ್ಲ. ಹಿಂದಿನ ಕಾಲದಲ್ಲಿ ಒಂದು 5% ಕೂಡ ಲಿಂಗಾಯತರಿಗೆ ಓದು ಬರೆಯ ಬರ್ತಿರ್ಲಿಲ್ಲ. ಆಮೇಲೆ ಅವಾಗ ಟಿ ವಿ ಆಗಲಿ, ಲೌಡ್ ಸ್ಪೀಕರ್ ಆಗಲಿ, ಮೈಕ್ ಆಗಲಿ ಏನೂ ಇರಲಿಲ್ಲ. ಅಂಥ ಕಾಲದಲ್ಲಿ ಒಬ್ಬರ ಬಾಯಿಂದ ಮತ್ತೊಬ್ಬರು ಕೇಳ್ಕೊಂಡು ಪ್ರಸಾರ ಆಗ್ತಿತ್ತು. ಈಗ ಹಂಗಿಲ್ಲ. ಇವತ್ತು ನೋಡಿ, ನಮ್ಮ ಮನೆಯವರು ತೀರಿ ಹೋದರೆ 1 ಗಂಟೆ ಒಳಗಾಗಿ ನಾವಿನ್ನೂ ಶವವನ್ನು ನಮ್ಮ ಮನೆಗೆ ತಂದಿಲ್ಲ. ಬೆಂಗಳೂರಲ್ಲಿ ಅದು ಸ್ಪೆಷಲ್ ರೆಫ್ರಿಜರೇಟರ್ ಮಾಡೋದಂಥ ಶವ ನಮ್ಮ ಮನೆಗೆ ಬಂದು ನಿಂತಿತ್ತು. ಯಾರು ತಂದರೂ ನಮ್ಗೆ ಗೊತ್ತಿಲ್ಲ. ಅಷ್ಟೊಂದು ಪ್ರಸಾರದಲ್ಲಿ. ಆಮೇಲೆ ನನಗೆ ಭಾಳ ಜನ ಇದ್ದಾರೆ, ಅಮೇರಿಕಲ್ಲಿ ಕಲ್ತಿದ್ದೀವಿ, ಭಾಳ ಜನ ಇದ್ದಾರೆ. ಇವತ್ತು ನನಗೆ ಬಂದಂಥ ಮೆಸೇಜ್ಗಳು ಕೆನಡಾದಿಂದ ಬಂದಿದೆ, ಅಮೇರಿಕದಿಂದ ಬಂದಿದೆ, ಇಂಗ್ಲೆಂಡಿಂದ ಬಂದಿದೆ, ಪೋಲೆಂಡಿಂದ ಬಂದಿದೆ, ಸ್ವೀಡನ್ನಿಂದ ಬಂದಿದೆ, ಎಲ್ಲ ಬಂದು ಹೇಳ್ತೀವಿ. ಹೇಗಾಯ್ತು ಅಂತ ಪ್ರಚಾರ. ಇದು ವಾರ್ತೆ, ಇದು ಆಧುನಿಕ ಯುಗ. ಅದಕ್ಕೆ ಈ ಪ್ರಸಾರದಲ್ಲಿ ಅದರ ಅರ್ಥೈಸುವಲ್ಲಿ ಸರಿಯಾದ ಒಂದು ಮಾಧ್ಯಮ ಬೇಕಾಗಿತ್ತು. ಪಾಪ ನಮ್ಮ ಬಹಳ ಕಷ್ಟಪಟ್ಟು ಅತ್ಯಂತ ಕಮಿಟೆಡ್ ಪ್ರೊಫೆಸರು, ಒಳ್ಳೆಯ ಲೇಖಕರು, ಸಾಹಿತಿಗಳು ಆದಂಥ ಯಾಪನ ಪರ್ವಿಯವರು ನಮ್ಮ ಕೂಡ ಬಂದಿದ್ದಾರೆ, ಈಗ ಸೇರಿಕೊಂಡಿದ್ದಾರೆ. ಇವತ್ತು ಈ ಶುಭ ದಿನದದ್ದು ಪ್ರಾರಂಭ ಆಗಿದೆ. ಆದ್ದರಿಂದ ಅವರೆಲ್ಲರ ಜೊತೆ ನಾವು ಸಹಾಯ ಮಾಡೋಣ. ಇನ್ನಷ್ಟು ನಮ್ಮ ಸಂಘಟನೆ ವತಿಯಿಂದ ಕೂಡ ಸಹಾಯ ಮಾಡಿಕೊಂಡಿದ್ದನ್ನು ಇನ್ನಷ್ಟು ಉಳಿಸಿ ಬೆಳೆಸೋಣ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತೀನಿ. ಇತ್ತೀಚೆಗೆ 1 ವರ್ಷದ ಹಿಂದೆ ನಮ್ಮ ನಾನು ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಹೇಳಿದೆ. ಆ ಯಾರ ಆರ್ಟಿಕಲ್ ಬರೆದಿದ್ರು ಅವರೇ ನನಗೆ ಗೊತ್ತಿಲ್ಲ ಅವ್ರು ಲಿಂಗಾಯತರು ಅಂತ. ನಂಜನಗೂಡಿನವರು ಬಂದುಬಿಟ್ಟು ನನಗೆ ಅಲ್ಲೇ ಹೇಳಿದ್ರು. ಅವರು ಬಸವ ಕಲ್ಯಾಣದಲ್ಲಿ ನಾನು ಒಂದು ಪ್ಲ್ಯಾನ್ ಮಾಡಬೇಕು ಕಡೆ. ಭಾಳ ಫೇಮಸ್ ರೈಟರ್ ಅವರು, ಈ ಜರ್ನಲಿಸಮ್ ಭಾಳ ದೊಡ್ಡ ಹೆಸರು. ಅರುಣ್ ಇಂಗ್ಲೀಷ್ನಲ್ಲಿ, ಕನ್ನಡ ಇಲ್ಲ ಅವ್ರದ್ದು, ಕನ್ನಡನೂ ಬರ್ತಿದ್ದಾರೆ, ಮಾತೃಭಾಷೆ ಕನ್ನಡನ. ಈಗ ನಾನು ನೌಕರಿ ಬಿಟ್ಟು ಬರ್ತೇನೆ, ಇದಕ್ಕೆ ನಿಲ್ತೇನೆ ಅಂತ ಬಂದು ಅವರು ಕೂಡ ಪ್ರಾರಂಭ ಮಾಡಿದರು. ಅದು ಹೆಸರು, ಅದು ದೃಶ್ಯ ಮಾಧ್ಯಮ ಅಲ್ಲ ಅದು, ಕೇವಲ ರೈಟಿಂಗ್ನಲ್ಲಿ ಬಸವ ಮೀಡಿಯಾ ಅಂತ ತಾವು ಓದ್ತಾ ಇದ್ದೀರಿ ಭಾಳಷ್ಟು ವಾಟ್ಸಪ್ನಲ್ಲಿ. ಅವರು ಚಾಲೂ ಮಾಡಿದರು. ಅವರು ಈಗ ಒಂದು ಸಂಸ್ಥೆ ಮಾಡಬೇಕು ಅಂತೆಲ್ಲ ಮಾಡ್ಕೊಂಡು ಹೊರಟಿದ್ದಾರೆ. ಅದಕ್ಕೆಲ್ಲ ನಾವು ಮಾಡಿಕೊಟ್ಟಿದ್ದೀವಿ ವಿಷಯದಲ್ಲಿ. ಅದು ಚಾಲೂ ಆಗಿಬಿಟ್ಟು ಸುಮಾರು 1 ವರ್ಷ ಆಗಿಲ್ಲ, ಇನ್ನು 6-8 ತಿಂಗಳಾಗಿದೆ. ಈ ಮೊದಲಲ್ಲಿ ಬಹಳ ಚೆನ್ನಾಗಿ ನ್ಯೂಸ್ ಪೇಪರ್ ಟೈಪ್ ಅದು. ಇದು ದೃಶ್ಯ ಮಾಧ್ಯಮ ಬಹಳ ಪ್ರಭಾವಶಾಲಿ ಇರ್ತದೆ. ಆದರೆ ಈ ನ್ಯೂಸ್ ಪೇಪರ್ ಟೈಪ್ ಓದೋದಷ್ಟೇ. ಅದಕ್ಕೆ ನೀವು ಓದ್ಬೋದು, ಕಣ್ಣಿಂದ ಕಾಣ್ಬೋದು, ಆದರೆ ಇದು ಆಗಲ್ಲ. ಆಮೇಲೆ ಅದು ಚಾಲುವಾಗಿದೆ, ಚೆನ್ನಾಗಿ ನಡೆದಿದೆ, ಚೆನ್ನಾಗಿ ಭಾಳ ಪ್ರಚಾರ ಆಗ್ತಾಯಿದೆ. ಈಗ ಸುಮಾರು 9-10 ಲಕ್ಷ ಮೆಂಬರ್ಸ್ ಆಗಿದ್ದಾರೆ ಅದಕ್ಕೆ. ನಾನು ಅವ್ರಿಗೆ ಹೇಳಿದೆ, ಇನ್ನೂ 1 ವರ್ಷ ನೀವು ಮುಂದುವರಿಯಿರಿ, ಆಮೇಲೆ ಸಂಘಟನೆ ರೂಪದಲ್ಲಿ ಮಾಡಿಕೊಡು ಅಂತ ಹೇಳಿ ಮುಂದುವರಿಸಿದ್ದಾರೆ. ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದು ಕೇವಲ ದೃಶ್ಯ ಮಾಧ್ಯಮ ಅಲ್ಲ, ಕೇವಲ ಲಿಖಿತ ಮಾಧ್ಯಮ. ಅದ್ರ ಜೊತೆಗೆ ಇನ್ನೊಂದು, ನಮ್ಮಲ್ಲಿ ಪ್ರೊಫೆಸರ್ ಇದ್ರು ಅವರು, HM ಸೋಮಶೇಖರಪ್ಪ ಅಂತ. ಅವರು ಪ್ರೊಫೆಸರ್, ಸೋಷಿಯಾಲಜಿ ಪ್ರೊಫೆಸರು. ಅವರು 3 ತಿಂಗಳ ಹಿಂದ್ಗಡೆ ಅವರು ಕೂಡಿದ್ದಾರೆ. ಯಾರು ಬಸವ ಮೀಡಿಯಾದ ಕೂಡ ಇದ್ದಾರೆ. ಜೊತೆಗೆ ಅವ್ರೇನು ಮಾಡಿದ್ರು, ನಾವು ಬಸವ ರೇಡಿಯೋ ಚಾಲು ಮಾಡ್ತೀವಿ ಅಂತ ಹೇಳಿದ್ವಿ. ಈ ಬಸವ ರೇಡಿಯೋ ಚಾಲು ಆಗಿಬಿಟ್ಟು 1 ತಿಂಗಳು 1.5 ತಿಂಗಳಾಯಿತು. ಚೆನ್ನಾಗಿ ಇದೇ ಟೈಪು ಡಿಸ್ಕಷನ್ ಬರ್ತಾಯಿದೆ. ಆದರೆ ಕೇವಲ ಕಿವಿಯಿಂದ ಕೇಳೋದು, ಇದು ಎರಡೂ ಇದೆ ಇದರಲ್ಲಿ. ಬಸವ ಮೀಡಿಯಾ ಓದೋದು, ಆ ರೇಡಿಯೋ ಕಿವಿಯಿಂದ ಕೇಳೋದು. ಇದು ಹಂಗಲ್ಲ, ಎರಡೂ ಕೂಡಿರ್ತದೆ. ನೀವು ಕಿವಿಯಿಂದನೂ ಕೇಳ್ಬೋದು, ದೃಶ್ಯನ ನೋಡ್ಬೋದು. ಆದ್ದರಿಂದ ಈ ಟಿ ವಿ ಮೇನ್ ಮಾಧ್ಯಮ ಇದೆ, ಈ ಬಹಳ ಪ್ರಭಾವಕಾರಿಯಾಗಿದ್ದು. ಅದನ್ನು ನೀವು ದುರುಪಯೋಗ ಪಡಿಸ್ಕೊಳ್ಬೋದು, ಸದುಪಯೋಗ ಪಡಿಸ್ಕೊಳ್ಬೋದು. ಈಗ ದುರುಪಯೋಗ ಪಡಿಸ್ಕೊಳ್ತಾ ಇರೋದು ನಮ್ಮ ಮೇನ್ ಲೈನ್ ಏನಿದೆಯಲ್ಲ, ಇವೆಲ್ಲ ಪೇಪರ್ಗಳು, ಇವೆಲ್ಲ ಬೇರೆ ಟಿ ವಿ ಲೈನ್ಗಳು ಎಲ್ಲನೂ ಒಂದು ಬಲಾಢ್ಯ ಪಕ್ಷವನ್ನು ಹಿಂದಿರತಕ್ಕಂಥ ಒಂದು ಕೋಮುವಾದಿ ಸಂಘಟನೆ ಎಲ್ಲ ಕಡೆ ಎಷ್ಟು ದುರುಪಯೋಗ ಪಡಿಸ್ತಾ ಇದೆ ಅಂದರೆ, ಜನರ ತಲೆಯಲ್ಲಿ ಸುಳ್ಳುಗಳನ್ನು ತುಂಬ್ತಾ ಇದೆ, ಸತ್ಯಗಳನ್ನ ತಿಳಿಸ್ತಾ ಇದೆ. ಮತ್ತು ಅವರು ಚಾರಿತ್ರ್ಯವಧೆ ಮಾಡೋದು ಇದೇ ಕೆಲಸದಲ್ಲಿ 24 ಗಂಟೆ 12 ತಿಂಗಳು ಕಳೆದ 10 ವರ್ಷದ ಮಾಡ್ತಾ ಬಂದಿದೆ. ಅದರಿಂದ ಏನಾಗಿದೆ ಅಂತಂದರೆ, ಆ ಸತ್ಯ ಇದ್ದದ್ದು ಸುಳ್ಳಿದ್ದು ಸತ್ಯ ಆಗುವಂಥ ನಂಬಿಕೆ ಕಾಲು ಬಂದಿದೆ. ಇದನ್ನು ಅತ್ಯಂತ ಕೆಟ್ಟ ಪ್ರಮಾಣದಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಕೆಟ್ಟ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡವನು ಹಿಟ್ಲರ್.
ಅವನು ಇದು ಡಿಕ್ಟೇಟರ್ ಆಗಿ ಬಂದು ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿದ್ದ, ಅವನು ಕಾನ್ಸ್ಟೇಬಲ್ ಆಗಿದ್ದ. ಆ ಮನುಷ್ಯ ಈ ರೀತಿ ಪ್ರಭಾವಕಾರಿಯಾಗಿ ಭಾಷಣ ಮಾಡಿಬಿಟ್ಟು ಮುಂದೆ ಅವನು ರಾಜಕೀಯ ಸೇರಿ ತನ್ನದೇ ಒಂದು NSS ರಾಷ್ಟ್ರೀಯ ಸಂಘ, ಅವನ ಹೆಸರು ನೋಡಿ, ನ್ಯಾಷನಲ್ ಸೋಷಿಯಲಿಸ್ಟ್ ಪಾರ್ಟಿ, ಅವ್ರ ಹೆಸರನ್ನ ಹೆಸರು ಕೊಟ್ಟಿದ್ದಾರೆ. ಜರ್ಮನ್ ಭಾಷೆಯಲ್ಲಿ ಬೇರೆ ಇದೆ, ಅದು ನಾತ್ಸಿಯೋನಾಲ್. ಅದರಲ್ಲಿ ಇದು ಈ ಕನ್ನಡ ಭಾಷೆಯಲ್ಲಿ ರಾಷ್ಟ್ರೀಯ ಒಂದು ಸಮಾಜದ ಸಂಘಟನೆ ತಿಳ್ಕೊಂಡು ಕಟ್ಟಿಬಿಟ್ಟು ಆ ಪಕ್ಷದ ಎಳೆದು ಬೆಳೆದು ಇಲೆಕ್ಷನ್ ಅಂತ ಆರಿಸ್ಬಂದ್ಬಿಟ್ಟು ಅವನು ಪ್ರಧಾನಮಂತ್ರಿ ಎಲ್ಲ ಅದಕ್ಕಿಂತ ದೊಡ್ಡ ಹುದ್ದೆ ಆಗಿಬಿಟ್ಟ. ಆಮೇಲೆ ಚಾನ್ಸಲರ್ ಅಂತಾರೆ, ಈಗ ಆಗಿಬಿಟ್ಟು ಇಡೀ ಜಗತ್ತನ್ನೇ ಅಂಜಿಸ್ಬಿಟ್ಟ. ಅದಕ್ಕೆ ಅವ್ನು ಏನಿತ್ತು ಅಂದರೆ ಒಂದೇ ಮಾತನ್ನು ತಿರುಗಿ ಒಂದು 100 ಸಲ ಹೇಳಿದರೆ ಸುಳ್ಳು ಇದ್ದರೂ ಜನ ಸತ್ಯ ಅಂತ ನಂಬ್ತಾರೆ. ಸುಳ್ಳಿದ್ರು ಕೂಡ ಸತ್ಯ ತಿರುಗಿ ಹೇಳಬೇಕು ಅದನ್ನು 100 ಸಲ 1000 ಸಲ. ಅದು ಸ್ಲೋಗನ್ ಇದೆ ಜರ್ಮನ್ನಲ್ಲಿ, ಹಾಯ್ಲ್ ಹಿಟ್ಲರ್ ಅಂತ. ಹಿಟ್ಲರಿಗೆ ಜಯವಾಗಲಿ ಅನ್ನೋಂಥ ರೀತಿಯಲ್ಲಿ ಅದಿದೆ. ಅದನ್ನು ದಿನಾಲು ಮಂದಿ ಲಕ್ಷ ಟೈಮ್ ದಿನಾಲು ಬರೋದೆಲ್ಲ ಮಾಡಿಕೊಂಡು ಅವನ ತತ್ವನ ಹಿಟ್ಲರ್ ನಾಜಿಸಮನ್ನು ಪ್ರಸಾರ ಮಾಡಿದ. ಅದು ದುರುಪಯೋಗವನ್ನೇ. ಈಗ ಅದರ ಮತ್ತೊಂದು ದುರುಪಯೋಗ ಅಂದರೆ ಈಗ ಮಾಡ್ತಾ ಇರೋದು RSSನವರು BJP ಅವರು ಇದು ಮಾಡ್ಕೊಳ್ತಿದ್ದಾರೆ. ಅದರಿಂದ ಏನು ಪರಿಣಾಮ ಆಗಿದೆ ನೋಡಿ. ಅಷ್ಟೆಲ್ಲ ಆದರೂ ಕೂಡ ಕೊನೆ ಲಾಸ್ಟ್ ಎಲೆಕ್ಷನ್ದಲ್ಲಿ ಫುಲ್ ಮತಗಳನ್ನು ತೊಗೊಂಡು ಆರಿಸ್ಬರೋಕ್ಕಾಗಲಿಲ್ಲ. ಈಗ ಮತ್ತೆ ಕೋಲಿಷನ್ ಸರ್ಕಾರ ಬಂದಿದ್ದಾರೆ, ನೋಡ್ತಾ ಇರಿ ಏನಾಗುತ್ತೆ ಅಂತ. ಈಗ ಅದಕ್ಕೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆ ಕೇವಲ ಪ್ರಾರಂಭದಲ್ಲಿ 280 ಜನ ಇದ್ದರು 4-6 ವರ್ಷದಿಂದ. ಈಗ ಈ ಮಟ್ಟಕ್ಕೆ ಬಂದಿದ್ದೀವಿ, ಎಲ್ಲ ಜಿಲ್ಲೆಯಲ್ಲಾಗಿದೆ, ಬೆಳೀತಾ ಇದೆ. ಆದ್ದರಿಂದ ಈಗ ನಮಗೆ ಭಾಳ ಅಗತ್ಯ ಇರೋದು ಈ ರೀತಿಯ ಒಂದು ಮಾಧ್ಯಮ. ಅದಕ್ಕೆ ಅವರಿಗೆ ನಾನು ಇವತ್ತು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ತಮ್ಮೆಲ್ಲರ ಮುಖಾಂತರ, ಏನು ಅಂತಂದರೆ ಈ TV ಕೇವಲ ಜಾಗತಿಕ ಲಿಂಗಾಯತ ಮಹಾಸಭೆಯ ಜನರಿಗೆ, ನಾಯಕರಿಗೆ ಅಥವಾ ಜಾಗತಿಕ ಲಿಂಗಾಯತ ಮಹಾಸಭೆಯನ್ನು ಪ್ರೋತ್ಸಾಹಿಸೋದು ಮಠಾಧೀಶರಿಗೆ ಅಷ್ಟೇ ಸೀಮಿತ ಆಗಬಾರ್ದು. ನೀವು ಎಲ್ಲರನ್ನೂ ತೊಗೊಂಬನ್ನಿ. ಅನೇಕ ವಿವಿಧ ಜನ, ಯಾರು ವಿರೋಧಿಗಳಾದ ಇಂಟರ್ವ್ಯೂ ಮಾಡಿ ಮೊದಲು. ಅದರಲ್ಲಿ ಕೆಲವು ವಿರೋಧಿಗಳಿದ್ದಾರೆ. ಯಾರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೋ ಅವ್ರನ್ನ ಇಂಟರ್ವ್ಯೂ ಮಾಡಿ. ಅವರಿಗೆ ಈ ರೀತಿ ಈ ಕಡೆ ಕನ್ವರ್ಟ್ ಮಾಡಬೇಕು. ಆ ರೀತಿ ಆದಾಗ ವಿರೋಧಿಗಳು ಕಡಿಮೆ ಆಗ್ತಾರೆ ಮತ್ತು ಪರ ಇದ್ದವರು ಹೆಚ್ಚಾಗ್ತಾರೆ. ನಾವು ಬರೇ ಪರ ಇದ್ದವ್ರನ್ನ ತೊಡ್ಕೊಟ್ಟು ಭಲೆ ಅಂತ ತಿಳ್ಕೊಂಡು ನಮ್ಮ ಬೆನ್ನ ಹೆಚ್ಚಿಸ್ಕೊಬೇಕು ಆಗಬಾರ್ದು. ಆದ್ದರಿಂದ ವೈಯಕ್ತಿಕವಾದಂಥ ವಿಷಯಗಳನ್ನ ನಾನು ಎಂದೂ ಬಯಸೋದಿಲ್ಲ. ದಯವಿಟ್ಟು ನಾನು ಇಂಟರ್ವ್ಯೂ ಕಡಿಮೆ ಮಾಡಿಬಿಡಿ ಇವಾಗ. ಆಮೇಲೆ ಉಳಿದಂಥದ್ದೆಲ್ಲರೂ ಒಳ್ಳೊಳ್ಳೆ ನಾಯಕರದ್ದು, ಒಳ್ಳೊಳ್ಳೆ ಸ್ವಾಮಿಗಳದ್ದೆಲ್ಲ ಇಂಟರ್ವ್ಯೂ ಸಾಲ್ವ್ ಮಾಡೋಕ್ಕೆ ಮಾಡಿ. ಅದರಲ್ಲಿ ನೀವು ಭಾಳ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತೀರ, ಅದೇ ಪ್ರಶ್ನೆಗಳನ್ನು ಕೇಳಿ. ಯಾರ್ಯಾರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಯಾರ್ಯಾರು ಬಸವ ತತ್ವಗಳನ್ನ ಅತಿರಿಸ್ತಾ ಇದ್ದಾರೆ, ಅವು ಇಂಟರ್ವ್ಯೂ ಮಾಡಿ. ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ? ನಿಮ್ಮ ಮಠ ಯಾರ್ದು? ನಿಮ್ಮ ಮಠ ಬಸವ ತತ್ವದ್ದು, ನಿಮ್ಮ ಮಠ ವಿರಕ್ತ ಮಠ. 800 ಮಠಗಳಿದ್ದೀರಿ ರಾಜ್ಯದಲ್ಲಿ. ಈ 800 ಮಠ ಕುಡಿದ್ರೆ ಇವತ್ತು 8 ಲಕ್ಷ ಅಲ್ಲ 80 ಲಕ್ಷ ಜನ ಮಾಡೋಕ್ಕೆ ಸಾಧ್ಯ ಇದೆ. ಆದ್ದರಿಂದ ನೀವು ನಿಮ್ಮ ಕೆಲಸನ ಅದ್ರ ಬಗ್ಗೆ ಯಾಕೆ ಮರ್ತೀರಿ? ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಏನು ಉದ್ದೇಶ? ಬಸವ ತತ್ವ ಹೇಳ್ಕೊಂಡು ಬಸವಣ್ಣನ ಬಾಯಿ ತುಂಬ ಹೊಗಳ್ತಾ 24 ತಾಸು ಮಾತಾಡ್ತೀರಿ, ಅದು ತತ್ವಕ್ಕೆ ಬಂದು ಹಿಂಗೆ ಯಾಕೆ ಊಟ ಹೊಡಿತಿದ್ದೀರಾ ಅಂತ ಚಾಲು ಮಾಡಬೇಕು. ಅದನ್ನು ಆ ರೀತಿ ಇಂಟರ್ವ್ಯೂ ಮಾಡಿ. ಯಾರು ಬೇಲಿ ಮೇಲೆ ಕುಂತಾರೆ ಅವ್ರು ಲಿಸ್ಟಾಗಿ ಕೊಡ್ತೀವಿ ನಾವು. ಇಂಟರ್ವ್ಯೂ ಮಾಡಿ ಅವ್ರು ಏನು ಹೇಳ್ತಾರೆ ಹೇಳಿ. ಅವರು ಪಬ್ಲಿಕ್ಕಾಗಿ ಸ್ಟೇಟ್ಮೆಂಟ್ ಕೊಡಲಿ. ನೋಡಿ ಹೆಂಗಿರ್ತದೆ ಅಂದರೆ, ಮೊದಲು ಬಾಯಿ ಮಾತು, ಅದನ್ನೇ ಬಾಯಿ ಮಾತನ್ನು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ 10 ಸಲ ಅವ್ರ ಬಾಯಿಂದ ಹೇಳಿಸಿ ಆಮೇಲೆ ಸ್ವಲ್ಪ ಚಾಲು ಮಾಡ್ತಾರೆ. ಅದನ್ನು ಹೃದಯ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ, ರಿಪ್ಲೇಸ್ ಮಾಡೋಕ್ಕೆ ನಿಮ್ಮಿಂದಾಗಲ್ಲ, ನನ್ನಿಂದ ಆಗೋದಿಲ್ಲ. ಸ್ವಲ್ಪ ಒಳಗೆ ಒದ್ದೇ ಇರ್ತದೆ. ಬಟ್ ಮುಂದಿನವ್ರಿಗೆ ಅವ್ರು ಬಂದವರ ಉಪಯೋಗ ಮಾಡ್ಕೊಳ್ತಾರೆ. ಹಾಗೆ ಅದು ಮಾಡಬೇಕು. ಈ ಸಂಘಟನೆ ಕಟ್ಟುವಾಗ ಅಲ್ಲೇ ಸಣ್ಣ ಟೀಕೆಗಳಿರ್ತವೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಬಸವಣ್ಣ ಹೇಳಿದೆ, ಟೀಕಿಸುವವರನ್ನ ನಮ್ಮ ಪ್ರೀತಿಯಿಂದ ಮಾಡಬೇಕು, ಹೊರತಾಗಿ ಅವ್ರು ನಾವು ವಿರೋಧಿಗಳನ್ನು ತಿಳ್ಕೊಳ್ಬಾರ್ದು. ಹಾಗಿರಬೇಕು. ಆದರೆ ಟೀಕೆ ಮಾಡೋದಕ್ಕೆ ಹುಟ್ಟಿದ್ದೀವಿ ಅಂದ್ರೆ ತೆಗೆದು ಹಾಕಿ ಆ ಕಡೆಯಿಂದ. ಅದಕ್ಕೆ ಚಿಂತೆ ಮಾಡಬೇಕಲ್ಲ. ಮನೆ ಮುರುಕರು, ತಲೆ ಹಿಡ್ಕರು ಎಲ್ಲರ ಕಡೆ ಇರ್ತಾರೆ. ಅದು ಇಗ್ನೋರ್ ಮಾಡ್ತಾ ಮುಂದೆ ಹೋಗ್ತಾ ಇರಬೇಕು. ಹಾಗೇ ಬಗಳು ನಾವು ಅಂಜುಗಾಗುತ್ತೆ ಇಲ್ಲ. ಸೊ ಆದ್ದರಿಂದ ಈ ರೀತಿ ನಾವು ಮುಂದುವರೆಯೋಣ. ಇದನ್ನು ಉಪಯೋಗ ಮಾಡ್ಕೊಳ್ಳೋಣ TV ಮಾಧ್ಯಮನ. ನಮಗೆ ಇನ್ನೂ ಮಾಧ್ಯಮ, ಒಂದು ರೇಡಿಯೋ ಮಾಧ್ಯಮ ಚಾಲುವಾಗಿದೆ, ಮತ್ತೊಂದು ಇದು ಪ್ರಿಂಟ್ ಮೀಡಿಯಾ ಚಾಲುವಾಗಿದೆ. ಇದು 3ನೇದು. ಇದು ಚೆನ್ನಾಗಿ ಉಳಿಸೋಣ, ಬೆಳೆಸೋಣ. ಈ ದೃಷ್ಟಿಯಲ್ಲಿ ನಾವು ನಮ್ಮ ವಿರೋಧಿಗಳನ್ನ ಮುಂದೆ ಕಟ್ಕೊಂಡು ಹೋಗೋಣ. ವಿರೋಧ ಮಾಡೋರು ಮೊದಲು ಕನ್ವರ್ಟ್ ಮಾಡಬೇಕು. ದಯವಿಟ್ಟು ಆ ಪ್ರಕಾರ ಚಾಲು ಮಾಡಿ, ಇಂಟರ್ವ್ಯೂ ಮಾಡಿ, ಅದನ್ನು ಆದಷ್ಟು ಮಟ್ಟಿಗೆ ಇಂಥದ್ದು ಒಂದು ಹಿಪಾಕ್ರಸಿನ ಎಕ್ಸ್ಪೋಸ್ ಮಾಡುವಂಥ ಕೆಲಸ ಬರಬೇಕು. ಆ ರೀತಿ ಮಾಡೋಣ. ಇಂಥ ಸರ್ವ ಚಾಲುವಾಗಿದೆ. ಇದನ್ನು ಭಾಳ ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗುವಂಥ ಸಂಪೂರ್ಣ ಜವಾಬ್ದಾರಿ ನಾವೆಲ್ಲ ನಿಮ್ಮ ತಲೆ ಮೇಲೆ ಇಟ್ಟಿದ್ದೀವಿ. ಅದು ಮುಗಿಸ್ಕೊಂಡು ಹೋಗಿ ನಾವು ನಿಮ್ಮ ಬೆನ್ನಿಗೆ ಇರ್ತೀವಿ. ಅದ್ರ ಬಗ್ಗೆ ಎರಡನೇ ಮಾತು ಬೇಡ. ತಮ್ಮ ಗಮನಕ್ಕೆ ತರ್ತೇನೆ, ಒಂದು ಎಷ್ಟೊಂದು ಈ ಸಮಾಜ ದೊಡ್ಡದಿದೆ ಅಂತ ಹೇಳೋದಕ್ಕೆ. ಕೇವಲ ಯಾರಿಗೂ ನಾವು ಭಿಕ್ಷೆ ಬೇಡಲಿಲ್ಲ. ಮಾಹಿತಿ ಮಾಡಿದರೆ ಎಷ್ಟು ಕೂಡಬೇಕು? 1,20,00,000. ಅಂದರೆ ಇವತ್ತು ಕೂಡ ಅದು ದಾಸೋಹ ಪ್ರಜ್ಞೆ, ಲಿಂಗಾಯತರು, ಪುಟ್ಟಗುಣ, ರಕ್ತಗುಣ, ಆ ಸ್ವಾಮಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಸುಮಾರು 1,1100 ಒಟ್ಟು 1,1140 ಮಠಗಳು ಇವು ಆ್ಯಕ್ಟಿವ್ ಆಗಿದೆ. ಮತ್ತು ಇದು 4 ವರ್ಷ ಮತ್ತು ಇನ್ನೊಂದು 50 ಮಠಗಳು ಹೊಸದಾಗಿ ಚಾಲುವಾಗಿದೆ. ಎಲ್ಲ ಮಠಗಳು ಚೆನ್ನಾಗಿ ಹೇಳಿದ್ರು. ಎಲ್ಲಿಂದ ಬಂತು? ಜನರಿಂದ ಬಂತು, ಭಕ್ತರಿಂದ ಬಂತು, ಲಿಂಗಾಯತರಿಂದ ಬಂತು. ಆ ಗುಣ ನಮ್ಮಲ್ಲಿ ಹುಟ್ಟುಗುಣ ಆಗಿರ್ತದೆ.
ನಾವು ಇವತ್ತು ಯಾರು ಸ್ವಾಮಿಗಳು ಕಾಲು ಬಿದ್ದರೂ ಕೂಡ ಕನಿಷ್ಠ 5 ರೂಪಾಯಿ ಇಟ್ಕೊಂಡು ನಮಸ್ಕಾರ ಮಾಡ್ತೀವಿ. ಅದು ದಾಸ ಹುಟ್ಟುಗುಣ ರೀ, ಹುಟ್ಟುಗುಣ. ಅಂಥ ಒಂದು ಸಮಾಜ ಒಗ್ಗೂಡಿಸಿ ಚೆನ್ನಾಗಿ ಮಾಡಿದ್ರೆ ಕೇವಲ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಎಲ್ಲಿ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೇ ಅನುಕೂಲ ಆಗುತ್ತೆ ಅಂತ. ಹೀಗೆ ಮಾಡುವಾಗ ಈ ದಾಸೋಹ ತತ್ವನ ಬಸವಣ್ಣ ಹೇಳಿದ್ದು ಎದಕ್ಕೋಸ್ಕರ ಅಂದರೆ, ಆಯಿತು ಏನು ಹೇಳಿದರು, ಚೆನ್ನಾಗಿ ಪ್ರಾಮಾಣಿಕವಾಗಿ ದುಡಿರಿ, ದುಡಿದು ಗಳಿಸ್ರಿ, ಹರಾಮಿ ಅಲ್ಲ. ಈ ಕಾಲದಲ್ಲಿ, ಈ ದೇಶದಲ್ಲಿ, ಈ ನಾಡಿನಲ್ಲಿ ಮನೆಯಲ್ಲಿ ಒಂದು ಕೆಟ್ಟ ಬೆಳಿತಾರೆ. ಶ್ರೀಮಂತ ಆಗಬೇಕು, ಯಾರ ಮೋಸ ಮಾಡೋ, ವಂಚನೆ ಮಾಡೋ, ಏನಾದರೂ ಮಾಡ್ತಾ ಒಟ್ಟು ಶ್ರೀಮಂತನಾಗು. ಅದು ಬಸವ ತತ್ವಕ್ಕೆ ವಿರುದ್ಧವಾದಂಥ ಮಾತು, ಭಾಳ ವಿರುದ್ಧವಾದಂಥ ಮಾತು. ಅದಕ್ಕೆ ಅವರ ಪ್ರಾಮಾಣಿಕ ದುಡಿಮೆಯಿಂದ ಬಂದಂಥ ಹಣ ನಿನಗೆ ಎಷ್ಟು ಬೇಕೋ ಅಷ್ಟು ಬಳಸಿದ ಮೇಲೆ ಉಳಿದಿದ್ದನ್ನು ಉಳಿಸ್ಕೊ, ಉಳಿಸಿದ್ದನ್ನು ಬೆಳೆಸಿದ್ದನ್ನು ಬಳಸು. ಅದಕ್ಕೆ ಸಮಾಜ, ಅದು ದಾಸೋಹ ಅಂತ. ನಮಗೆ ನಮ್ಮ ಈ ನಾಡಿನಲ್ಲಿ, ಈ ಸಮಾಜದಲ್ಲಿ ಆಗ ನೂರಾರು ಜನ, ಸಾವಿರಾರು ಜನ ಇದ್ದಾರೆ. ಅಂಥದ್ದು ಈ ಸಮಾಜ ಘಟನೆ. ಇಲ್ಲಿ ಹೇಳುವಾಗ ನನಗೆ 2 ಮಾತು ನೆನಪಾಗುತ್ತೆ, ಅದನ್ನು ಹೇಳಲೇಬೇಕು. ಈಗ ಅನೇಕರು ಶ್ರೀಮಂತರಾಗ್ತಾರೆ. ಶ್ರೀಮಂತ ಆದಮೇಲೆ ಎಲ್ಲ ಮನೆ, ಮಾರು, ಹೊಲ, ಆಸ್ತಿ, ಅಂತಸ್ತು, ಗಾಡಿಗಳು, ಕೆಲವು ವಿಮಾನಗಳು ಎಲ್ಲ ಇಟ್ಕೊಂಡಿರ್ತಾರೆ. ಅಷ್ಟೆಲ್ಲ ಇದ್ದರೂ ಕೂಡ ಒಂದು ಮಾತನ್ನು ಅನೇಕ ಜನ ಮರೀತಾರೆ. ಈ ಸಾಮಾಜಿಕ ಬಸವ ಪ್ರಜ್ಞೆ ಇದ್ದವರು ಮರೆಯೋದಿಲ್ಲ. ಯಾಕೆ ಅಂತಂದರೆ ಹೀಗಿರ್ತದೆ, ದೇವರನ್ನು ಎಲ್ಲ ಕೊಟ್ಟಾನ, ಆರೋಗ್ಯ ಕೊಟ್ಟಾನ, ಶ್ರೀ ಸಂಪತ್ತನ್ನೇ ಕೊಟ್ಟಾನ, ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ, ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ, ಒಳ್ಳೆ ಮೊಮ್ಮಕ್ಕಳು ಇದ್ದಾರೆ, ಸಂತೋಷವಾಗಿದ್ದಾರೆ. ಆವಾಗ ನಿಮ್ಮ ಕೆಲಸ ಮುಗಿಯಲಿಲ್ಲ, ಚಾಲು ಆಯಿತು. ಯಾಕಂದ್ರೆ ಸಮಾಜ ಅಂದರೆ ವ್ಯಕ್ತಿಗತವಾದಂಥ ಸುಖ ದುಃಖಗಳನ್ನು ಮಾಡ್ತೀವಿ. ಕುಟುಂಬವನ್ನು ಮೀರಿ ಈ ಸಮಾಜಕ್ಕೆ ಕೊಡಬೇಕಾದ ಭಾಳ ಇದೆ. ಅದು ವೈಯಕ್ತಿಕ ಜೀವನ, ಅದು ನಾವು ರಾಷ್ಟ್ರದಲ್ಲಿ ಹೇಳೋ ಮಾತಲ್ಲ. ನನಗೆ 8ನೇಕ್ಕಿದ್ದಾಗ ಶಿವರಾಮ್ ಕಾದಂಬರಿ ಓದಿದೆ. ಆ ಕಾದಂಬರಿ ನನ್ನಲ್ಲಿ ಬಹಳ ಪರಿಣಾಮ ಬೀರಿದೆ. ನಾನು 10 ಕಡೆಯಲ್ಲಿ ಅದ್ರ ಬಗ್ಗೆ ಹೇಳಿದ್ದೀನಿ. ಆ ಕಾದಂಬರಿ ಹೆಸರು ಅಳಿದ ಮೇಲೆ. ನಾವು ಓದಿಲ್ಲ. ಯಶವಂತರಾವ್ ಅನ್ನುವಂಥ ವ್ಯಕ್ತಿ ಚಿತ್ರಣ ಬರ್ತದೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಅದರ ಒಂದು 2 ಲೈನ್ ಬರ್ತದೆ, ನಾನು ರಿಪೀಟ್ ಹೇಳ್ತೀನಿ ಅವ್ರು ಇದ್ದಿದ್ದನ್ನು. ಅವರು ಮಾತು ಹೇಳ್ತಾರೆ ಅಲ್ಲಿ, ಬಂದ ಬಾಳನ್ನು ಬಿಟ್ಟು ಹೋಗುವಾಗ, ಅಂದರೆ ಯಾವಾಗ ಹುಟ್ಟಿ ಬಂದು ಬದುಕಿ ಸಾಯುವಾಗ ಅಂತ ಅರ್ಥ. ಬಂದ ಬಾಳನ್ನು ಬಿಟ್ಟು ಹೋಗುವಾಗ, ಹುಟ್ಟಂದಿನಿಂದ ಇಲ್ಲಿವರೆಗೆ ಆ ಅವಧಿಯಲ್ಲಿ ಬಂದ ಬಾಳನ್ನು ಬಿಟ್ಟು ಹೋಗುವಾಗ ಜೀವನದ ಲೆಕ್ಕಾಚಾರವನ್ನು ತಿರುಗಿ ನೋಡಿದಾಗ, ಜೀವನದ ಲೆಕ್ಕಾಚಾರವನ್ನು ತಿರುಗಿ ನೋಡಿದಾಗ ನಾವು ಸಮಾಜದಿಂದ ಪಡೆದದ್ದು ಹೆಚ್ಚು, ತಿರುಗಿ ಕೊಟ್ಟದ್ದು ಕಡಿಮೆ ಆದರೆ ಆ ಬಾಳು ನಿರರ್ಥಕ ಬಾಳು. ಆ ಬಾಳು ನಿರರ್ಥಕ ಬಾಳು. ನಾವು ತೆಗೆದುಕೊಟ್ಟದಕ್ಕಿಂತ ಕೊಟ್ಟದ್ದು ಹೆಚ್ಚಾದರೆ ಅದು ಸಾರ್ಥಕ ಬಾಳು. ಇಷ್ಟೇ ಸಾಕು. ನಾನು ಎಲ್ಲ ಡೈರಿಯಲ್ಲಿ ಪ್ರತಿ ಸಲ ಬರ್ಬರಿಟ್ಟಿರ್ತೀನಿ, ಪ್ರತಿ ವರ್ಷ ಇದನ್ನು ಮಾತನ್ನು. ಅದು ಬಾಳ, ಅದು ಲಿಂಗಾಯತ ಧರ್ಮದ ಮೂಲ ತತ್ವ. ಶ್ರೀರಾಮಕಾಲ ನಾವೆಲ್ಲಿ ಬರ್ತದೆ, ಅದೇ ಬಸವಣ್ಣ ನಮಗೆ ಕೇಳಿದ್ದು. ಆದ್ದರಿಂದ ನಾನು ಆರಾಮಾಗಿದ್ದೀನಿ, ನನಗೆಲ್ಲ ಸಿರಿ ಸಂಪತ್ತಿದೆ, ಒಳ್ಳೊಳ್ಳೆ ಮಕ್ಕಳಿದ್ದಾರೆ, ಆದಾಯ ಬರ್ತದೆ, ಗಾಡಿ ಇದೆ, ಕಾರ್ ಇದೆ, ಮನೆ ಇದೆ, ಎಲ್ಲ ಇದೆ. ಆವಾಗ ನಿಮ್ಮ ಕೆಲಸ ಪ್ರಾರಂಭ ಆಗೋದು. ಅವಾಗಲೇ ವಾರದ ಮಲ್ಲಪ್ಪನವರು ಈ ರಾಷ್ಟ್ರದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರಾಗಿದ್ದರು. ಸಾವಿರ ಕೋಟಿ ಗಂಟಲೆ ಟ್ಯಾಕ್ಸ್ ಕೊಡ್ತಿದ್ರು. ಅಂಥವ್ರು ಏನು ಮಾಡಿದರು? ಮಹಾನ್ ವ್ಯಕ್ತಿಯವರು ಎಷ್ಟು ದಾನ ಕೊಟ್ಟರು. ಅದರಿಂದ ಬೆಳೆದು ಚಿತ್ರದುರ್ಗ ಮಠದ ಸ್ವಾಮಿಗಳು ಕರ್ಕೊಂಡು ಬಟ್ಟ ಕಟ್ಟಿ ಆ ಗುಡಿ ಕಟ್ಟಿಸ್ಕೊಟ್ರು ವಾರದ ಮಲ್ಲಪ್ಪನವರು. ದೊಡ್ಡ ಗುಡಿ ಅನೇಕ ಕಡೆ ಮಾಡಿದ್ದಾರೆ ಹೀಗೇನೆ. ಅದೇ ರೀತಿ KP ಪುಟ್ಟಣ್ಣ ಟೌನ್ ಹಾಲ್ ಕಟ್ಟಿದವರು, ಅವ್ರು ಲಿಂಗಾಯತರು, ಅದೇ ರೀತಿ ಮಾಡಿದ್ದಾರೆ. ಎಷ್ಟು ಶಿಕ್ಷಣ ಕೊಟ್ಟರು. ಅದು ಬಿಡಿ, ಈಗ KL ಸೊಸೈಟಿ ನಮ್ಮ ಪಕ್ಕದಲ್ಲೇ ಇದೆ. ಆ 7 ಜನ ಎಂಥವ್ರಿ, ಅವರು ಮನಸ್ಸು ಮಾಡಿದ್ರೆ ದೊಡ್ಡ ಪ್ರೊಫೆಸರ್ ಆಗಬೇಕಾಗಿತ್ತು, ದೊಡ್ಡ ಅಧಿಕಾರಿಗಳಾಗಬೇಕಾಗಿತ್ತು. ಮಾಡಲಿಲ್ಲ ಅವರು. ಪಗಾರ ಇಲ್ಲದೆ 7 ಮಂದಿ ಮುಂಬೈ ಯೂನಿವರ್ಸಿಟಿ ಡಿಗ್ರಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಪಗಾರ ಇಲ್ಲದೆ ಅಲ್ಲೇ ಭಿಕ್ಷಾ ಬಿಡ್ಕೊಂಡ್ಬಿಟ್ಟು ಆ KL ಸೊಸೈಟಿ ಕಟ್ಟಿದ್ರು. ಏನಾಗಿದೆ ಇವಾಗ? ಸಪ್ತರ್ಷಿಗಳು ಅಂತ ಹೇಳ್ತಾರೆ. ಆ ಸಪ್ತರ್ಷಿಗಳು ನಿಜವಾಗ ಸಪ್ತರ್ಷಿಗಳು. ಅದರಿಂದ ಇವತ್ತು 280 ಸಂಸ್ಥೆಗಳನ್ನು ಇಟ್ಕೊಂಡು ಇಡೀ ನಾಡಿನಲ್ಲೆಲ್ಲ, ಇಡೀ ದೇಶದಲ್ಲೇ ಪ್ರಸಿದ್ಧ ಆಗ್ತ ಸಂಸ್ಥೆ ಆಯಿತು.
ಅದೇ ರೀತಿ BLD, ಅದೇ ರೀತಿ ಬಸವೇಶ್ವರ ದೇವರ ಸಂಘ, ಅದೇ ರೀತಿ ವೀರಶೈವ ದೇವರ ಸಂಘ, ಅದೇ ರೀತಿ ಹೈದರಾಬಾದ್ ಕಡೆ ಎಜುಕೇಷನ್ ಸಂಘ, ಪ್ರತಿಯೊಂದು ಒಂದು ದೊಡ್ಡ ಯೂನಿವರ್ಸಿಟಿಗಿಂತ ಬೆಳೆದಿದೆ, ದೊಡ್ಡದಾಗಿ ಬೆಳೆದಿವೆ. ಇದೆಲ್ಲ ಬಂದಿರೋದು ದಾಸೋಹದಿಂದ. ಅದನ್ನು ಹಿಂದೆ ತ್ಯಾಗ ಮಾಡಿದವರು ಕೆಲವು ಜನ ಇರ್ತಾರೆ, ಅದು ನಮಗೆ ಮಾದರಿಯಾಗಬೇಕು ನಮ್ಮ ಜೀವನ. ಇಷ್ಟು ಹೇಳಿ ನಾವೆಲ್ಲರೂ ಅದಕ್ಕೆ ತಯಾರಾಗೋಣ. ಆ ರೀತಿ ಸಮಾಜಕ್ಕೆ ನಾವು ತಗೊಂಡಿದ್ದನ್ನು ತಿಳಿಕೊಳ್ಳೋಕ್ಕೆ ನಮ್ಮದೇ ರೀತಿಯಲ್ಲಿ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಂಡ್ರು ಅಂತ ಮಾತನ್ನು ತಮಗೆ ಹೇಳಿ ಮಾತಿಗೆ ವಿರಾಮ ಕೊಡ್ತೀನಿ. ತಮ್ಮೆಲ್ಲರಿಗೂ ನನ್ನ ಹೊಸ ಜಯಂತಿಯ ಶುಭಾಶಯಗಳು. ಕರ್ನಾಟಕದ ಕಿತ್ತೂರು ನಾಡಿನಲ್ಲಿ ಒಂದು ವಚನ ಟಿವಿ ಪ್ರಾರಂಭ ಆಗಿದೆ. ಆ ವಚನ ಟಿವಿಯ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಬಂದು ಪಾವನ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದಂಥ ಪರಮ ಪೂಜ್ಯ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮೀಜಿ ಅವರಿಗೆ ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ವಚನ ಟಿವಿಯವರ ಪರವಾಗಿ ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ನಾವು ಕೊಡ್ತಾಯಿದ್ದೀವಿ. ಅದರ 200 ವರ್ಷ ವಯಸ್ಸಿದ್ದ ಮಹಾಸ್ವಾಮೀಜಿ ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇವತ್ತಿನ ಈ ಸಮಾರಂಭದಲ್ಲಿ ಅತ್ಯಮೂಲ್ಯವಾದ ಸಲಹೆ ಸೂಚನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಂಥ ನಮ್ಮ ಲಿಂಗಾಯತ ಧರ್ಮದ ವಿಕಿಪೀಡಿಯಾ ಅನ್ನುವಂಥ ಒಬ್ಬ ಮಹಾನ್ ಚಿಂತಕ, ಸಮಾಜದ ಕಳಕಳಿಯನ್ನು ಸದಾಕಾಲವೂ ತಮ್ಮಲ್ಲಿ ಇಟ್ಟುಕೊಂಡಂಥ ಒಬ್ಬ ಮಹಾಚೇತನ ಇವತ್ತು ನಮಗೆ ಮಾರ್ಗದರ್ಶನ ಪರ ಜೀವಿಯವರಿಗೂ ಕೂಡ ನಮಗೂ ಕೂಡ ಮಾರ್ಗದರ್ಶನ ಮಾತುಗಳು ಹೇಳಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವಚನ ಟಿವಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷವಾಗಿ ಇವತ್ತಿನ ಈ ಸಮಾರಂಭದಲ್ಲಿ ವಚನ ಟಿವಿಯ ಧ್ಯೇಯೋದ್ದೇಶಗಳ ಕುರಿತು ಅದು ಯಾಕೆ ಅವಶ್ಯಕ ಅನ್ನುವಂಥ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಂಥ ಪ್ರೊಫೆಸರ್ ಸಿದ್ದು ಯಾಪಲ್ಪುರ ಅವರು ಸುಖವಾಗಿರ್ಬೇಕಾಗಿತ್ತು. ಸ್ವಾಮೀಜಿ ಅವರು ಹೇಳಿದ್ರು ಸುಖವಾಗಿರಬೇಕಾಗಿತ್ತು, ಆದರೆ ಸಮಾಜದ ತುಡಿತ, ಸಮಾಜದ ಋಣ ಅದನ್ನು ತೀರಿಸೋದು ಆಗೋದಿಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಸಮಾಜದ ಋಣ ತೀರಿಸೋ ಸಲುವಾಗಿ ತಮ್ಮದೇ ಆದ ರೀತಿಯ ಅನುಪಮ ಸೇವೆಯನ್ನು ಟಿವಿ ಮುಖಾಂತರ ಮಾಡುವ ಒಂದು ನಿಟ್ಟಿನಲ್ಲಿ ಕೈಗೊಂಡಂಥ ಅವರ ಕೈಂಕರ್ಯಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸೋಣ, ಸಹಾಯ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದರಂತೆ ಪ್ರೊಫೆಸರ್ ಸಿದ್ದು ಯಾಪಲ್ಪುರವಿ ಅವರು ನವೆಂಬರ್ ತಿಂಗಳಲ್ಲಿ ಇಂಡೋನೇಷ್ಯಾದ ಬಾಲಿಯಲ್ಲಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅವತ್ತು ಒಂದು ಭಾಷಣ ಮಾಡಿದರು. ಆಶ್ಚರ್ಯ ಆಕೈತೆ ನಮಗೂ. ಬಸವ ತತ್ವದ ಹಿಂಟ್ಸನ್ನು, ಬಸವ ತತ್ವದ ಸಾರನ್ನು ಅಲ್ಲಿಯ ಯೂನಿವರ್ಸಿಟಿ ಮತ್ತು ಸರ್ಕಾರದವರಿಗೆ, ಬಾಲಿ ಸರ್ಕಾರದವರಿಗೆ ಮನದಟ್ಟು ಮಾಡಿದ ರೀತಿ ಏನಿತ್ತು ಅವ್ರದ್ದು, ಆ ರೀತಿಯಿಂದ ಕೇವಲ 2 ತಾಸಿನಾಗ 2 ಎಕರೆ ಜಮೀನನ್ನು ನಾವು ಕೊಡ್ತೇವೆ ಅಂತ ಹೇಳಿದಾಗ ಇವ್ರ ಭಾಷಣದ ಪ್ರಭಾವ ಎಷ್ಟು ದೊಡ್ಡದಿತ್ತು ಅನ್ನೋದನ್ನು ನಾನು ಸ್ವತಃ ಕಣ್ಣಾರೆ ಕಂಡಿದ್ದಿದ್ದು ಪ್ರವಾಸದಲ್ಲಿ ಹೋದಾಗ. ಅಂಥ ಒಬ್ಬ ವ್ಯಕ್ತಿ ನಮ್ಮ ಸಮಾಜಕ್ಕಾಗಿ, ನಮ್ಮ ಈ ಜಂಗಮಕ್ಕಾಗಿ ಟಿವಿಯನ್ನು ತೆಗಿತಾ ಇರೋದು. ಅವರಿಗೂ ಕೂಡ ಜಾಗತಿಕ ಲಿಂಗಾಯತ ಮಹಾಸಭೆಯ ಪರವಾಗಿ ಹಾಗೂ ರುದ್ರಾಕ್ಷ ಮಠದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರಂತೆ ಈ ಒಂದು ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸಿ ಇಂಥ ಒಂದು ಸಮಾರಂಭಕ್ಕೆ ಬೆನ್ನೆಲುಬಾಗಿ ನಿಲ್ಲುವ ಸಂಕಲ್ಪದೊಂದಿಗೆ ತಾವು ಇಲ್ಲಿ ಕೂಡಿದಿರಿ. ತಮಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ವಚನ ಟಿವಿಯ ಪರವಾಗಿ ತಮಗೆ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ವಚನ ಮಂಗಲದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ವಚನ ಜೊತೆ ಇದ್ರೆ ಸಾಕು. ಗುರು ಬಸವಲಿಂಗಾಯ